ಹಾಯ್ ಮೈ ಡಿಯರ್ ಎಲೆಕ್ಟ್ರಾನ್ಸ್, ವೆಲ್ಕಮ್ ಟು ದೀಕ್ಷಾ ವೇದಂತು ಕನ್ನಡ ಚಾನಲ್. ನಾನು ನಿಮ್ಮ ಪ್ರೀತಿಯ ಮಾಸ್ಟರ್ ಟೀಚರ್ ಸುಹಾಸ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವಿವತ್ತಿನ ಸೆಷನಲ್ಲಿ ಏನು ಡಿಸ್ಕಷನ್ ಮಾಡೋಣ? ನಾವಿವತ್ತಿನ ಸೆಷನಲ್ಲಿ ಹೇಗೆ ನಾವು NCERT ಲೈನ್ ಬೈ ಲೈನ್ ಟೆಕ್ಸ್ಟ್ ಬುಕ್ ಓದೋದು ಕಂಟಿನ್ಯೂ ಪಾರ್ಟ್ ಡಿಸ್ಕಷನ್ ಮಾಡೋಣ, ಓಕೆನಾ? ಎಸ್ಟರ್ಡೇ ಸೆಷನ್ ಏನಂತ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ದು ಅಲ್ವಾ? ಏನಂತ್ರ ಬಗ್ಗೆ ಮಾಡಿದ್ದು? ಫಸ್ಟ್ ಸ್ಟಾರ್ಟಿಂಗಿಂದ ಏನ್ಷಿಯಂಟ್ ಇಂಡಿಯನ್ ಸೈಂಟಿಸ್ಟ್ ಯಾವ ರೀತಿ ಮಾಡಿದ್ರು, ಅದನ್ನ ಯಾವ ರೀತಿ ಪಾರ್ಟಿಕಲ್ನ ಡಿವಿಷಬಲ್ ಮಾಡ್ಬೇಕಂತ ಯಾವ ರೀತಿ ಐಡಿಯಾ ಬಂತು, ಮತ್ತೆ ಇನ್ಯಾವ್ದ್ರ ಬಗ್ಗೆ ಮಾಡಿದ್ದು? ಮಹರ್ಷಿ ಕಾನಡ್ ಏನಂದ್ರು, ಪರಮಾಣು ಅಂದ್ರೆ ಏನು, ಅಣು ಅಂದ್ರೆ ಏನು, ಯಾವ್ಯಾವ ಸೈಂಟಿಸ್ಟ್ ಏನು ಬಂದ್ರು, ಮತ್ತೆ ಆಟಮ್ ಅಂತ ಹೇಗೆ ನೇಮ್ ಬಂತು, ಮತ್ತೆ ಈ ಡಾಲ್ಟನ್ಸ್ ಅವ್ರದ್ದು ಮೇನ್ ಕ್ಯಾರೆಕ್ಟರ್ ಏನು, ಅವ್ರು ಯಾರು, ಡಾಲ್ಟನ್ಸ್ ಯಾರು, ಅವರಿಂದ ನಮ್ಗೆ ಏನು ಯೂಸ್ ಆಯಿತು, ಡಾಲ್ಟನ್ಸ್ ಅಟಾಮಿಕ್ ಪಾಸ್ಟುಲೇಟ್ಸ್ ಏನು, ಪಾಸ್ಟುಲೇಟ್ಸ್ ಕಲ್ತ್ಕೊಂಡು, ಮತ್ತೆ ಅಟಾಮಿಕ್ ಮಾಸ್ ಅಂದ್ರೆ ಏನು, ಅಟಾಮಿಕ್ ಸಿಂಬಲ್ಸ್ ಅಂದ್ರೆ ಏನು ಅಂತೆಲ್ಲ ತಿಳ್ಕೊಂಡು ಈಗ ಆಮೇಲೆ ಲಾಸ್ಟಲ್ಲಿ ಒಂದು ಇಂಪಾರ್ಟೆಂಟ್ ಓದೋದು ಏನು ಓದೋದು ಹೇಳಿ? ಆಟಮ್ಸು ಸಿಂಗಲ್ ಆಗಿ ಸಿಗಲ್ಲ, ಫ್ರೀ ಸ್ಟೇಟಲ್ಲಿ ಸಿಗಲ್ಲ, ಅದು ಎಕ್ಸೈಟೆಡ್ ಸ್ಟೇಟಲ್ಲಿ ಸಿಗುತ್ತೆ ಅಂತ ತಿಳ್ಕೊಂಡು ಅಲ್ವಾ? ಯಾವ ರೀತಿ ಮಾಲಿಕ್ಯೂಲ್ಸು ಮತ್ತೆ ಇನ್ನೊಂದು ಯಾವುದು ಹೇಳಿ? ಮಾಲಿಕ್ಯೂಲ್ಸ್ ಮತ್ತೆ ಅಯಾನ್ಸ್ ರೀತಿ ಸಿಗುತ್ತೆ ಅಂತ ತಿಳ್ಕೊಂಡು ಅಲ್ವಾ? ವಾಟ್ ಈಸ್ ಮಾಲಿಕ್ಯೂಲ್? ಕಂಟಿನ್ಯೂ ಮಾಡೋಣ, ಓಕೆನಾ? ಎ ಮಾಲಿಕ್ಯೂಲ್ ಇಸ್ ಎ ಜನರಲ್ ಗ್ರೂಪ್ ಆಫ್ 2 or more atoms. A general group of 2 or more atoms that are chemically bonded together. Molecules andre group of 2 or more atoms. Molecules means group of 2 or more atoms. They are formed ಅಂದ್ರೆ that are chemically bonded. ಎರಡು ಅಥವಾ ಅದಕ್ಕಿಂತ ಹೆಚ್ಚು ಆಟಮ್ಸ್ ಕೆಮಿಕಲಿ ಬಾಂಡೆಡ್ ಫಾರ್ಮೇಷನ್ ಆಗಿ ಏನ್ರಿಂದ ಬೇರೆ ಅಟ್ರಾಕ್ಟಿವ್ ಫೋರ್ಸ್ ಇಂದ ಫಾರ್ಮೇಷನ್ ಆಗೋದೇ ಮಾಲಿಕ್ಯೂಲ್ ಅಂತ ಕರಿತೀವಿ ಅಲ್ವಾ? ದಟ್ ಈಸ್ ಟೈಟ್ಲಿ ಹೆಲ್ಡ್ ಟುಗೆದರ್ ಬೈ ಅಟ್ರಾಕ್ಟಿವ್ ಫೋರ್ಸ್. ಅವೆರಡು ಟೈಟ್ ಆಗಿ ಏನಾಗಿರುತ್ತೆ, ಅಟ್ರಾಕ್ಟಿವ್ ಫೋರ್ಸ್ ಇಂದ ಟೈಟ್ ಆಗಿ ಇಟ್ಕೊಂಡಿರುತ್ತೆ ಅಂತ ಮಾಲಿಕ್ಯೂಲ್ ಅಂದ್ರೆ ಅದು. ಮಾಲಿಕ್ಯೂಲ್ಸ್ ಅಂದ್ರೆ ಏನು? ಮಾಲಿಕ್ಯೂಲ್ಸ್ ಇಸ್ ಎನ್ ಗ್ರೂಪ್ ಆಫ್ 2 or more atoms. 2 or more atoms that are chemically bonded together. ಮಾಲಿಕ್ಯೂಲ್ಸ್ ಅಂದ್ರೆ 2 or more atoms ಕೆಮಿಕಲಿ ಬಾಂಡೆಡ್ ಆಗಿರೋದನ್ನ ಮಾಲಿಕ್ಯೂಲ್ಸ್ ಅಂತ ಕರಿತೀವಿ. ಇವೆಲ್ಲ ಹೇಗೆ ಹೆಲ್ಡ್ ಆಗಿರುತ್ತೆ? ಮೆನಿ ಅಟ್ರಾಕ್ಟಿವ್ ಫೋರ್ಸಸ್ ಇಂದ. ಎ ಮಾಲಿಕ್ಯೂಲ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ ದಿ ಸ್ಮಾಲೆಸ್ಟ್ ಪಾರ್ಟಿಕಲ್ ಆಫ್ ಎನ್ ಎಲಿಮೆಂಟ್. ಮಾಲಿಕ್ಯೂಲ್ನ ಏನಂತ ಕರೆದ್ರು? ಮಾಲಿಕ್ಯೂಲ್ ಅದನ್ನ ಹೆಂಗ್ ಡಿಫೈನ್ ಮಾಡ್ತೀವಿ? ಇಟ್ ಈಸ್ ಎನ್ ಸ್ಮಾಲೆಸ್ಟ್ ಪಾರ್ಟಿಕಲ್ ಆಫ್ ಎನ್ ಎಲಿಮೆಂಟ್. ಮಾಲಿಕ್ಯೂಲ್ಸ್ ಇಸ್ ಡಿಫೈನ್ಡ್ ಆಸ್ ಎನ್ ಸ್ಮಾಲೆಸ್ಟ್ ಪಾರ್ಟಿಕಲ್ ಆಫ್ ಎನ್ ಎಲಿಮೆಂಟ್. ಸ್ಮಾಲೆಸ್ಟ್ ಪಾರ್ಟಿಕಲ್ ಆಫ್ ಎನ್ ಮಾಲಿಕ್ಯೂಲ್ ಯಾವುದು ಹೇಳಿ? ಆಟಮ್ ಅಲ್ವಾ? Or a compound that is capable of an independent existence and shows all the properties of that substance. ಈ ಮಾಲಿಕ್ಯೂಲ್ ಏನ್ ಮಾಡ್ತಿತ್ತು? ಇದು ಇಂಡಿಪೆಂಡೆಂಟ್ ಆಗಿ ಸಿಗೋದು, ಮತ್ತೆ ಇದಕ್ಕೆ ಏನಿತ್ತು ಅದ್ರದ್ದು ಕಾಂಪೌಂಡ್ ಸಬ್ಸ್ಟೆನ್ಸ್ ಪ್ರಾಪರ್ಟಿ ತೋರಿಸ್ತಿತ್ತು ಅಂತ ಅರ್ಥ, ಓಕೆನಾ? ಎಕ್ಸಿಸ್ಟೆನ್ಸ್ ಶೋ ದಿ ಪ್ರಾಪರ್ಟೀಸ್ ಆಫ್ ದಟ್ ಸಬ್ಸ್ಟೆನ್ಸ್. ನೆಕ್ಸ್ಟ್, ಆಟಮ್ಸ್ ಆಫ್ ದಿ ಸೇಮ್ ಎಲಿಮೆಂಟ್ ಆರ್ ಆಫ್ ಡಿಫರೆಂಟ್ ಎಲಿಮೆಂಟ್ಸ್ ಕ್ಯಾನ್ ಜಾಯಿನ್ ಟುಗೆದರ್ ಟು ಫಾರ್ಮ್ ಮಾಲಿಕ್ಯೂಲ್ಸ್. ಹೇಗೆ ಮಾಲಿಕ್ಯೂಲ್ಸ್ ಫಾರ್ಮೇಷನ್ ಆಗುತ್ತೆ? ಆಟಮ್ಸ್ ಸೇಮ್ ಮಾಲಿಕ್ಯೂಲೇ ಅಥವಾ ಡಿಫ್ರೆಂಟ್ ಮಾಲಿಕ್ಯೂಲ್ ಕೂಡ ಮಾಲಿಕ್ಯೂಲ್ಸ್ ಫಾರ್ಮೇಷನ್ ಆಗುತ್ತೆ. ಹಾಗಾದ್ರೆ ಎರಡು ತರ ಫಾರ್ಮೇಷನ್ ಆಗುತ್ತೆ. ಹೇಗೆ? ಆಟಮ್ಸ್ ಆಫ್ ಸೇಮ್ ಎಲಿಮೆಂಟ್ಸ್ ಅಂಡ್ ಸೆಕೆಂಡ್ ಒನ್ ಇಸ್ ಆಟಮ್ಸ್ ಆಫ್ ಡಿಫ್ರೆಂಟ್ ಎಲಿಮೆಂಟ್ಸ್. ಆ ರೀತಿ ಫಾರ್ಮೇಷನ್ ಆಗುತ್ತೆ. ಆಮೇಲೆ ದ ಮಾಲಿಕ್ಯೂಲ್ಸ್ ಆಫ್ ಎನ್ ಎಲಿಮೆಂಟ್ ಆರ್ ಕಾನ್ಸ್ಟಿಟ್ಯೂಟ್ ಬೈ ದಿ ಸೇಮ್ ಟೈಪ್ ಆಟಮ್ಸ್. ಅಂದ್ರೆ ಮಾಲಿಕ್ಯೂಲ್ ಫಾರ್ಮೇಷನ್ ಆಗೋದು ಯಾವ ರೀತಿ ಕಾನ್ಸ್ಟಿಟ್ಯೂಟ್ ಆಗುತ್ತೆ? ಸೇಮ್ ಟೈಪ್ ಆಫ್ ಆಟಮ್ಸ್ ಇಂದಾನೆ ಕಾನ್ಸ್ಟಿಟ್ಯೂಟ್ ಆಗುತ್ತೆ. ಮೆನಿ ಮಾಲಿಕ್ಯೂಲ್ಸ್ ಆಫ್ ಮೆನಿ ಎಲಿಮೆಂಟ್ಸ್ ಸಚ್ ಆಸ್ ಆರ್ಗನ್. ಎಕ್ಸಾಂಪಲ್ ಯಾವ್ದು? ಸೇಮ್ ಎಲಿಮೆಂಟ್ ಇಂದಾನೆ, ಸೇಮ್ ಆಟಮ್ ಇಂದಾನೆ ಇದಾಗೋದು ಆರ್ಗನ್, ಹೀಲಿಯಂ ಎಕ್ಸೆಟ್ರಾ ಆರ್ ಮೇಡ್ ಅಪ್ ಆಫ್ ಓನ್ಲಿ ಒನ್ ಆಟಮ್ ಆಫ್ ದಟ್ ಎಲಿಮೆಂಟ್. ಅಂದ್ರೆ ಒಂದೇ ಆಟಮ್ ಇಂದ ಮೇಡ್ ಅಪ್ ಆಗಿರುತ್ತೆ ಅಂತ ಅರ್ಥ. ಅರ್ಥ ಆಯ್ತಾ? ಮಾಲಿಕ್ಯೂಲು ಒಂದೇ ಆಟಮ್ ಇಂದ ಮೇಡ್ ಅಪ್ ಆಗಿರುತ್ತೆ. ಬಟ್ ದಿಸ್ ಇಸ್ ನಾಟ್ ದಿ ಕೇಸ್ ವಿತ್ ಮೋಸ್ಟ್ ಆಫ್ ದ ನಾನ್ ಮೆಟಲ್ಸ್. ಇದು ನಾನ್ ಮೆಟಲ್ಸ್ ಅಲ್ಲಿ ಜಾಸ್ತಿ ಕೇಸ್. ಯಾವುದು? ಮೋಸ್ಟ್ ಆಫ್ ದ ನಾನ್ ಮೆಟಲ್ಸ್ ಅಲ್ಲಿ ಈ ತರ ಫಾರ್ಮೇಷನ್ ಆಗಲ್ಲ. ಫಾರ್ ಎಕ್ಸಾಂಪಲ್, ಎ ಮಾಲಿಕ್ಯೂಲ್ ಆಫ್ ಆಕ್ಸಿಜನ್ ಕನ್ಸಿಸ್ಟ್ ಆಫ್ 2 atoms ಆಫ್ ಆಕ್ಸಿಜನ್ ಅಂಡ್ ಹೆನ್ಸ್ ಇಟ್ ಇಸ್ ನೋನ್ ಆಸ್ ಡೈಅಟಾಮಿಕ್ ಮಾಲಿಕ್ಯೂಲ್. ಒಂದು ಮಾಲಿಕ್ಯೂಲು 2 ಆಟಮ್ ಆಫ್ ಆಕ್ಸಿಜನ್ ಕನ್ಸಿಡರ್ ಆಗಿದ್ರೆ ಅದನ್ನ ಏನಂತ ಕರಿತೀವಿ? ಡೈಅಟಾಮಿಕ್ ಮಾಲಿಕ್ಯೂಲ್ಸ್ ಅಂತ ಕರಿತೀವಿ. ಸರಿನಾ? ಎಕ್ಸಾಂಪಲ್ O2. If 3 atoms of oxygen unite into a molecule, instead of usual 2, we got ozone. ಅಂದ್ರೆ 3 ಎಲೆಕ್ಟ್ರಾನ್ ಆದ್ರೆ 3 ಆಕ್ಸಿಜನ್ ಆದ್ರೆ ಅದನ್ನ ಏನಂತ ಕರಿತೀವಿ? ಅದನ್ನ ಓಝೋನ್ ಅಂತ ಕರಿತೀವಿ. ದ ನಂಬರ್ ಆಫ್ ಆಟಮ್ಸ್ ಕಾನ್ಸ್ಟಿಟ್ಯೂಟಿಂಗ್ ಎ ಮಾಲಿಕ್ಯೂಲ್ ಇಸ್ ನೋನ್ ಆಸ್ ಅಟಾಮಿಸಿಟಿ. ಇದು ತುಂಬಾ ಇಂಪಾರ್ಟೆಂಟ್ ಕ್ವಶನ್, ನೀಟಾಗಿ ಹೈಲೈಟ್ ಮಾಡ್ಕೊಳ್ಳಿ. ಏನು? ದ ನಂಬರ್ ಆಫ್ ಆಟಮ್ಸ್ ಕಾನ್ಸ್ಟಿಟ್ಯೂಟಿಂಗ್ ಆಫ್ ಮಾಲಿಕ್ಯೂಲ್ ಇಸ್ ನೋನ್ ಆಸ್ atomicity. It's atomicity.
ಏನು ಎಷ್ಟು ನಂಬರ್ ಆಫ್ ಆಟಮ್ಸು ಒಂದು ಮಾಲಿಕ್ಯೂಲ್ ಫಾರ್ಮೇಷನ್ ಆಗಕ್ಕೆ ಕಾನ್ಸ್ಟಿಟ್ಯೂಟ್ ಮಾಡುತ್ತೋ ಅದನ್ನ ಅಟಾಮಿಸಿಟಿ ಅಂತ ಕರೀತಾರೆ. ಅರ್ಥ ಆಯ್ತಾ? ನೆಕ್ಸ್ಟ್, ಮೆಟಲ್ಸ್ ಅಂಡ್ ಸಮ್ ಅದರ್ ಮೆಟಲ್ಸ್ ಸಚ್ ಆಸ್ ಕಾರ್ಬನ್ ಡು ನಾಟ್ ಹ್ಯಾವ್ ಎ ಸಿಂಪಲ್ ಸ್ಟ್ರಕ್ಚರ್ ಬಟ್ ಕನ್ಸಿಸ್ಟ್ ಆಫ್ ಎ ವೆರಿ ಲಾರ್ಜ್ ಅಂಡ್ ಇಂಡೆಫಿನೈಟ್ ನಂಬರ್ ಆಫ್ ಆಟಮ್ಸ್ ಬಾಂಡೆಡ್ ಟುಗೆದರ್. ಈ ನಾನ್ ಮೆಟಲ್ಸ್ ಮತ್ತೆ ಅದರ್ ನಾನ್ ಮೆಟಲ್ಸ್ ಅದರ್ ಎಲಿಮೆಂಟ್ಸ್ ಇದೆಯಲ್ಲ, ಕಾರ್ಬನ್ನು, ಇವೆಲ್ಲ ಸಿಂಪಲ್ ಸ್ಟ್ರಕ್ಚರ್ ಇರಲ್ಲ, ಇವಕ್ಕೆ ಸಿಂಪಲ್ ಸ್ಟ್ರಕ್ಚರ್ ಇರಲ್ಲ, ಕಾಂಪ್ಲಿಕೇಟೆಡ್ ಸ್ಟ್ರಕ್ಚರ್ ಇರುತ್ತೆ. ಬಟ್ ಲಾರ್ಜ್ ಮತ್ತೆ ಇನ್ಡೆಫಿನೆಟ್ ನಂಬರ್ ಆಫ್ ಆಟಮ್ಸ್ ಬಾಂಡೆಡ್ ಆಗಿರುತ್ತೆ. ಅದರಲ್ಲಿ ಲಾರ್ಜ್ ನಂಬರ್ ಆಫ್ ಆಟಮ್ಸ್ ಬಾಂಡೆಡ್ ಆಗಿರುತ್ತೆ. ಇದ್ರ ಸ್ಟ್ರಕ್ಚರು ಕಾಂಪ್ಲಿಕೇಟೆಡ್ ಆಗಿರುತ್ತೆ. ಲೆಟ್ ಅಸ್ ಲುಕ್ ದ ಅಟಾಮಿಸಿಟಿ ಆಫ್ ಸಮ್ ನಾನ್ ಮೆಟಲ್ಸ್. ಅಟಾಮಿಸಿಟಿ ಬಗ್ಗೆ ಗೊತ್ತಾಯ್ತಾ? ಅಟಾಮಿಸಿಟಿ ಅಂದ್ರೆ ಏನು? ಎಷ್ಟು ಆಟಮ್ಸು ಪರ್ಟಿಕ್ಯುಲರ್ ಮಾಲಿಕ್ಯೂಲ್ನ ಫಾರ್ಮೇಷನ್ ಮಾಡೋಕ್ಕೆ ಕಾನ್ಸ್ಟಿಟ್ಯೂಟ್ ಆಗಿರುತ್ತೋ ಅದನ್ನ ನಾವು ಅಟಾಮಿಸಿಟಿ ಅಂತ ಕರಿತೀವಿ. ಸಿಂಗಲ್ ಆಗಿದ್ರೆ ಮೊನೋಅಟಾಮಿಕ್, 2 ಆಗಿದ್ರೆ ಡೈಅಟಾಮಿಕ್, 3 ಆಗಿದ್ರೆ ಟ್ರೈಅಟಾಮಿಕ್, 4 ಆಗಿದ್ರೆ ಟೆಟ್ರಾಅಟಾಮಿಕ್, ಆ ರೀತಿ. ಅರ್ಥ ಆಯ್ತಾ? ಹಾಗಾದ್ರೆ ನಾನ್ ಮೆಟಲ್ಸ್ ಅಲ್ಲಿ ಯಾವ ರೀತಿ ಅಟಾಮಿಸಿಟಿ ಇರುತ್ತೆ ಅಂತ ನೋಡೋಣ. ಓಕೆನಾ? ನಾನ್ ಮೆಟಲ್ ಯಾವುದು? ನೇಮ್ ಆರ್ಗನ್ ಮಾನೋಅಟಾಮಿಕ್ ಆಗಿರುತ್ತೆ, ಹೀಲಿಯಮ್ ಮಾನೋಅಟಾಮಿಕ್. ಆಕ್ಸಿಜನ್ ಯಾವ್ದಾಗಿರುತ್ತೆ? ಡೈಅಟಾಮಿಕ್ ಅಂದ್ರೆ O2. ಹೈಡ್ರೋಜನ್ ಡೈಅಟಾಮಿಕ್, ನೈಟ್ರೋಜನ್ ಡೈಅಟಾಮಿಕ್, ಕ್ಲೋರಿನ್ ಕೂಡ ಡೈಅಟಾಮಿಕ್ Cl2 ಅಲ್ವಾ. ಫಾಸ್ಫರಸ್ ಟೆಟ್ರಾ ಅಟಾಮಿಕ್, ಸಲ್ಫರು ಪಾಲಿ ಅಟಾಮಿಕ್. ಪಾಲಿ ಅಂದ್ರೆ 7 or 8 above. 8 above ನ ಏನಂತ ಕರಿತೀವಿ? ಪಾಲಿ ಅಂತ ಕರಿತೀವಿ. ಓಕೆನಾ? ಮಾಲಿಕ್ಯೂಲ್ಸ್ ಆಫ್ ಕಾಂಪೌಂಡ್ಸ್. ಈಗ ಮಾಲಿಕ್ಯೂಲ್ಸ್ ಆಫ್ ಎಲಿಮೆಂಟ್ಸ್ ನೋಡು ಅಲ್ವಾ. ಮಾಲಿಕ್ಯೂಲ್ಸ್ ಆಫ್ ಎಲಿಮೆಂಟ್ಸ್ ಅಂದ್ರೆ ಸೇಮ್ ಆಟಮ್ ಇಂದ ಫಾರ್ಮೇಷನ್ ಆಗಿರೋದು. ಈಗ ಮಾಲಿಕ್ಯೂಲ್ಸ್ ಆಫ್ ಕಾಂಪೌಂಡ್ಸ್ ನೋಡೋಣ. ಓಕೆನಾ? ಆಟಮ್ಸ್ ಆಫ್ ಡಿಫರೆಂಟ್ ಎಲಿಮೆಂಟ್ಸ್ ಜಾಯಿನ್ ಟುಗೆದರ್ ಇನ್ ಡೆಫಿನೆಟ್ ಪ್ರಪೋಸಿಷನ್ ಟು ಫಾರ್ಮ್ ಮಾಲಿಕ್ಯೂಲ್ಸ್ ಆಫ್ ಕಾಂಪೌಂಡ್. ಸೆಕೆಂಡ್ ಲಾ ಆಯ್ತಲ್ಲ, ಲಾ ಆಫ್ ಡೆಫಿನೆಟ್ ಕಂಪೋಸಿಷನ್. ಏನು ಹೇಳ್ತಿತ್ತದು? ಯಾವುದೇ ಒಂದು ಮಾಲಿಕ್ಯೂಲ್ ಫಾರ್ಮೇಷನ್ ಆಗಿದ್ರು ಒಂದು ಡೆಫಿನೆಟ್ ಪ್ರಪೋಸಿಷನ್ ಇರುತ್ತೆ ಅಂತ ಹೇಳ್ತಿತ್ತು ಅಲ್ವಾ. ಅದೇ ರೀತಿ ಆಟಮ್ಸ್ ಆಫ್ ಡಿಫರೆಂಟ್ ಎಲಿಮೆಂಟ್ಸ್ ಜಾಯಿನ್ ಟುಗೆದರ್ ಇನ್ ಎ ಡೆಫಿನೆಟ್ ಪ್ರಪೋಸಿಷನ್ ಟು ಫಾರ್ಮ್ ಮಾಲಿಕ್ಯೂಲ್ಸ್ ಆಫ್ ಕಾಂಪೌಂಡ್ಸ್. ಡಿಫರೆಂಟ್ ಆಟಮ್ಸು ಒಂದು ಫಾರ್ಮೇಷನ್ ಆಗಿ, ಕೆಮಿಕಲಿ ಬಾಂಡ್ ಫಾರ್ಮೇಷನ್ ಆಗಿ ಈ ರೀತಿ ಮಾಲಿಕ್ಯೂಲ್ಸ್ ಆಫ್ ಕಾಂಪೌಂಡ್ ಫಾರ್ಮೇಷನ್ ಆಗ್ತಿತ್ತು. ಅರ್ಥ ಆಯ್ತಾ? ಫ್ಯೂ ಎಕ್ಸಾಂಪಲ್ಸ್ ಆರ್ ಗಿವನ್ ಟೇಬಲ್. ಯಾವ್ದಾವ್ದು ಎಕ್ಸಾಂಪಲ್? ವಾಟರಲ್ಲಿ ಏನಿದೆ? ಹೈಡ್ರೋಜನ್ ಅಂಡ್ ಆಕ್ಸಿಜನ್ ರೇಷಿಯೋ ಎಷ್ಟಿದೆ? 1:8. ಇದೇನು ರೇಷಿಯೋ? ಮಾಸಸ್. 1 ಗ್ರಾಮ್ ಹೈಡ್ರೋಜನ್ ಇತ್ತು ಅಂದರೆ 8 ಗ್ರಾಮ್ ಆಕ್ಸಿಜನ್ ಇರುತ್ತೆ ವಾಟರಲ್ಲಿ ಅಂತ. ಒಂದು 9 ಗ್ರಾಮ್ ವಾಟರ್ನ ನಾವು ಡಿಕಂಪೋಸ್ ಮಾಡಿದ್ರೆ ಅದರಲ್ಲಿ 1 ಗ್ರಾಮ್ ಹೈಡ್ರೋಜನ್, 8 ಗ್ರಾಮ್ ಆಕ್ಸಿಜನ್ ಇರುತ್ತೆ ಅಂತ ಅರ್ಥ. ಅಮೋನಿಯಾ, ನೈಟ್ರೋಜನ್ ಮತ್ತು ಹೈಡ್ರೋಜನ್ ಅಲ್ವಾ. ನೈಟ್ರೋಜನ್ ಮಾಸ್ ಎಷ್ಟು? 14. 17 ಗ್ರಾಮ್ ಆಫ್ ಅಮೋನಿಯಾ ತಗೊಂಡ್ರೆ 18 ಗ್ರಾಮ್ ಆಫ್ ಅದರಲ್ಲಿ ನೈಟ್ರೋಜನ್ನು 14 ಗ್ರಾಮ್ ಆಫ್ ನೈಟ್ರೋಜನ್, 3 ಗ್ರಾಮ್ ಆಫ್ ಹೈಡ್ರೋಜನ್ ಇರುತ್ತೆ ಅಂತ ಅರ್ಥ. ಅದೇ ರೀತಿ ಕಾರ್ಬನ್ ಡೈಆಕ್ಸೈಡ್ 3 ಗ್ರಾಮ್ ಕಾರ್ಬನ್ ಇದ್ರೆ 8 ಗ್ರಾಮ್ ಆಕ್ಸಿಜನ್ ಇರುತ್ತೆ ಅಂತ ಅರ್ಥ. 11 ಗ್ರಾಮ್ ಆಫ್ CO2. ಇದು ಏನು ಕರೆಕ್ಟು? ಇದು ಏನು? ಮಾಲಿಕ್ಯೂಲ್ಸ್ ಆಫ್ ಕಾಂಪೌಂಡ್ಸ್ ಅಂದ್ರೆ ಏನು ಹೇಳಿ? ಆಟಮ್ಸ್ ಆಫ್ ಡಿಫರೆಂಟ್ ಎಲಿಮೆಂಟ್ಸ್ ಜಾಯಿನ್ ಟುಗೆದರ್. ಅರ್ಥ ಆಯ್ತಾ? ಅದು ಯಾವ ರೀತಿ? ಡೆಫಿನೆಟ್ ಪ್ರಪೋಸಿಷನ್ ಅಂದರೆ ಇಷ್ಟೇ ರೇಷಿಯೋಲಿ ಡಿಫ್ರೆಂಟ್ ಆಟಮ್ಸ್ ಇರುತ್ತೆ ನೋಡಿ, ಡಿಫ್ರೆಂಟ್ ಆಟಮ್ಸ್ ಅವನು ಜಾಯಿನ್ ಆಗಿ ಫಾರ್ಮೇಷನ್ ಆಗುತ್ತೆ ಮಾಲಿಕ್ಯೂಲ್ಸ್ ಆಫ್ ಕಾಂಪೌಂಡ್ಸ್. ಎಕ್ಸಾಂಪಲ್ ಗೊತ್ತಾಯ್ತಾ? ಒಂದು ಆಕ್ಟಿವಿಟಿ ಇದೆ. ಏನಿದೆ? ರೆಫರ್ ಟು ಟೇಬಲ್ 3.4 ಫಾರ್ ದ ರೇಷಿಯೋ ಆಫ್ ಮಾಸ್ ಆಫ್ ಆಟಮ್ ಪ್ರೆಸೆಂಟ್ ಇನ್ ಮಾಲಿಕ್ಯೂಲ್ಸ್ ಅಂಡ್ ಟೇಬಲ್ 3.2 ಫಾರ್ ಅಟಾಮಿಕ್ ಮಾಸಸ್ ಆಫ್ ಎಲಿಮೆಂಟ್ಸ್. ಫೈಂಡ್ ದ ರೇಷಿಯೋ ಬೈ ನಂಬರ್ ಆಫ್ ದ ಆಟಮ್ಸ್ ಆಫ್ ಎಲಿಮೆಂಟ್ಸ್ ಇನ್ ದಿ ಮಾಲಿಕ್ಯೂಲ್ಸ್ ಆಫ್ ಕಾಂಪೌಂಡ್ಸ್ ಗಿವನ್ ಇನ್ ದಿ ಟೇಬಲ್ 3.4. ಇದನ್ನ ಟೇಬಲ್ನ ಒಂದು ಅವರು ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ? ಅಟಾಮಿಕ್ ಮಾಸಸ್ ಆಫ್ ಎಲಿಮೆಂಟ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ನಂಬರ್ ಆಫ್ ಆಟಮ್ಸ್ ಆಫ್ ಎಲಿಮೆಂಟ್ಸ್ನ ಫೈಂಡ್ ಔಟ್ ಮಾಡಬೇಕು. ಆಮೇಲೆ ದ ರೇಷಿಯೋ ಬೈ ನಂಬರ್ ಆಫ್ ಆಟಮ್ಸ್ ಫಾರ್ ಎ ವಾಟರ್ ಮಾಲಿಕ್ಯೂಲ್ ಕ್ಯಾನ್ ಬಿ ಫೌಂಡ್ ಆಸ್ ಫಾಲೋಸ್. ಏನಾಗಿದೆ? ಎಲಿಮೆಂಟ್ಸ್ ಹೈಡ್ರೋಜನ್ನು ರೇಷಿಯೋ ಬೈ ಮಾಸಸ್ 1:8 ವಾಟರ್ದು ಅಲ್ವಾ. ಮತ್ತೆ ಅಟಾಮಿಕ್ ಮಾಸ್ ಯೂನಿಟ್, ಇದಕ್ಕೆ 1 ಯೂನಿಟ್ ಇರುತ್ತೆ, ಅದಕ್ಕೆ 16 U ಇರುತ್ತೆ. ಮಾಸ್ ರೇಷಿಯೋ ಬೈ ಅಟಾಮಿಕ್ ರೇಷಿಯೋ 1/1 1. ಅದೇ ರೀತಿ 8/16 ಆಫ್. ಮಾಸ್ ರೇಷಿಯೋ ಅಂದರೆ ಏನು? ಮಾಸ್ ರೇಷಿಯೋ ಸಿಕ್ಕೋಟು ಮಾಸ್ ಆಫ್ ಎನ್ ಕಾಂಪೌಂಡ್, ಮಾಸ್ ಆಫ್ ಮಾಲಿಕ್ಯೂಲ್ ಅಲ್ವಾ. ಮಾಸ್ ಆಫ್ ಎನ್ ಆಟಮ್ ಡಿವೈಡೆಡ್ ಬೈ ಮಾಸ್ ಆಫ್ ಮಾಲಿಕ್ಯೂಲ್. ಅರ್ಥ ಆಯ್ತಾ? ಅದರದ್ದು ಎಷ್ಟು? ಅಟಾಮಿಕ್ ಮಾಸ್. ರೇಷಿಯೋ ಬೈ ಮಾಸ್ ಡಿವೈಡೆಡ್ ಬೈ ಅಟಾಮಿಕ್ ಮಾಸ್. ಓಕೆನಾ? ಆ ರೀತಿ ಸಿಂಪ್ಲೆಸ್ಟ್ ರೇಷಿಯೋ ಏನಿರುತ್ತೆ? 2:1. ಅದಕ್ಕೆ ಅದ್ರದ್ದೇನು? H2O. ಅರ್ಥ ಆಯ್ತಾ? ದಸ್ ದ ರೇಷಿಯೋ ಬೈ ನಂಬರ್ ಆಫ್ ಆಟಮ್ಸ್ ವಾಟರ್ ಈಸ್ 2:1. ಆ ರೀತಿ ಮಾಡ್ತೀವಿ ಅಂತ ಅರ್ಥ. ನೆಕ್ಸ್ಟ್, ಹಾಗಾದ್ರೆ ಮಾಲಿಕ್ಯೂಲ್ ಗೊತ್ತಾಯ್ತು. ಈಗ ವಾಟ್ ಈಸ್ ಆನ್ ಅಯಾನ್? ಈಗ ಮಾಲಿಕ್ಯೂಲ್ ತಿಳ್ಕೊಂಡು ಅದೇ ರೀತಿ ಅಯಾನ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಓಕೆನಾ? ಕಾಂಪೌಂಡ್ಸ್ composed of metals and non-metals contain charged species.
ಈ ಕಾಂಪೌಂಡ್ಸ್ ಯಾವ ಕಾಂಪೌಂಡ್ಸು ಮೆಟಲ್ಸ್ ಮತ್ತು ನಾನ್ ಮೆಟಲ್ಸ್ ಇರುತ್ತೆ ಅದು ಚಾರ್ಜಡ್ ಸ್ಪೀಸೀಸ್ ಆಗಿರುತ್ತೆ. ದ ಚಾರ್ಜಡ್ ಸ್ಪೀಸೀಸ್ ಆರ್ ನೋನ್ ಆಸ್ ಅಯಾನ್ಸ್. ವಾಟ್ ಆರ್ ಅಯಾನ್ಸ್ ಅಂದರೆ ಯಾವ ಆಟಮ್ಸು ಚಾರ್ಜಡ್ ಸ್ಪೀಸೀಸ್ ಆಗಿರುತ್ತೆ ಅದನ್ನ ಅಯಾನ್ಸ್ ಅಂತ ಕರಿತೀವಿ. ತುಂಬ ಇಂಪಾರ್ಟೆಂಟ್ ಕ್ವಶನ್ಸು. ವಾಟ್ ಆರ್ ಅಯಾನ್ಸ್, ವಾಟ್ ಆರ್ ಮಾಲಿಕ್ಯೂಲ್ಸ್, ಆಮೇಲೆ ಅಟಾಮಿಸಿಟಿ ಫೈಂಡ್ ಔಟ್ ಮಾಡೋದು ತುಂಬ ಜಾಸ್ತಿ ಕೇಳ್ತಾ ಇರ್ತಾರೆ. ನಾನು ಈ ಪರ್ಟಿಕ್ಯುಲರ್ ಚಾಪ್ಟರ್ಗೆ PYQs ಏನು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಏನೇನು ಕೇಳಿದ್ದಾರೆ ನಾನು ಅದನ್ನ ನಿಮಗೆ ಒಂದು ಸೆಷನ್ನಲ್ಲಿ ಮಾಡಿ ನಿಮಗೆ ಡೈರೆಕ್ಟಾಗಿ ಸಾಲ್ವ್ ಮಾಡ್ತೀನಿ. ಓಕೆನಾ? ಆ ರೀತಿ. ಮತ್ತೆ ಅಯಾನ್ಸ್ ಮೇ ಕನ್ಸಿಸ್ಟ್ ಆಫ್ ಎ ಸಿಂಗಲ್ ಚಾರ್ಜಡ್ ಆಟಮ್ ಆರ್ ಎ ಗ್ರೂಪ್ ಆಫ್ ಆಟಮ್ಸ್ ದಟ್ ದೇ ಹ್ಯಾವ್ ನೆಟ್ ಚಾರ್ಜ್ ಆನ್ ದೇಮ್. ಅಯಾನ್ಸು ಇಲ್ಲ ಸಿಂಗಲ್ ಚಾರ್ಜ್ ಆದರೂ ಇರ್ಬೋದು ಅಥವಾ ಗ್ರೂಪ್ ಆಫ್ ಚಾರ್ಜಸ್ ಆದರೂ ಇರ್ಬೋದು. ಅರ್ಥ ಆಯ್ತಾ? ಆ್ಯಂಡ್ ಅಯಾನ್ಸ್ ಕ್ಯಾನ್ ಬಿ ನೆಗೆಟಿವ್ಲಿ ಆರ್ ಪಾಸಿಟಿವ್ಲಿ ಚಾರ್ಜಡ್. ಅಯಾನ್ಸು ಏನಾಗಿರ್ಬೋದು, ಇಲ್ಲ ನೆಗೆಟಿವ್ಲಿ ಆದರೂ ಆಗ್ಬೋದು, ಇಲ್ಲ ಪಾಸಿಟಿವ್ಲಿ ಚಾರ್ಜಡ್ ಕೂಡ ಆಗಿರ್ಬೋದು ಅಂತ ಅರ್ಥ. ಓಕೆನಾ? ಎ ನೆಗೆಟಿವ್ಲಿ ಚಾರ್ಜಡ್ ಅಯಾನ್ ಕಾಲ್ಡ್ ಆಸ್ ಅನ್ ಆನಯಾನ್ ಅಂಡ್ ದಿ ಪಾಸಿಟಿವ್ಲಿ ಚಾರ್ಜಡ್ ಅಯಾನ್ ಕಾಲ್ಡ್ ಆಸ್ ಅನ್ ಕ್ಯಾಟಯಾನ್. ಹಾಗಾದ್ರೆ ಅರ್ಥ ಆಯ್ತಾ? ನೆಗೆಟಿವ್ಲಿ ಚಾರ್ಜಡ್ ಆಗಿರೋ ಅಯಾನ್ನ ಏನಂತ ಕರೀತಾರೆ? ಆನಯಾನ್ಸ್ ಅಂತ ಕರೀತಾರೆ. ಪಾಸಿಟಿವ್ಲಿ ಚಾರ್ಜಡ್ ಆಗಿರೋ ಅಯಾನ್ನ ಕ್ಯಾಟಯಾನ್ಸ್ ಅಂತ ಕರೀತಾರೆ. ಟೇಕ್ ಫಾರ್ ಎಕ್ಸಾಂಪಲ್, ಒಂದು ಎಕ್ಸಾಂಪಲ್ ತಗೋಣ. ಸೋಡಿಯಂ ಕ್ಲೋರೈಡ್ NaCl. ಇಟ್ಸ್ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಆರ್ ಪಾಸಿಟಿವ್ಲಿ ಚಾರ್ಜಡ್ ಸೋಡಿಯಂ ಅಯಾನ್ಸ್. ಇದರಲ್ಲಿ ಏನೇನು ಈಗ ಕನ್ಸಿಡರ್ ಆಗಿದೆ? ಪಾಸಿಟಿವ್ಲಿ ಚಾರ್ಜಡ್. ಯಾಕಂದ್ರೆ ಮೆಟಲ್ಸ್ ಆಲ್ವೇಸ್ ಪಾಸಿಟಿವ್ಲಿ ಚಾರ್ಜಡ್. ಅಂಡ್ ನೆಗೆಟಿವ್ಲಿ ಚಾರ್ಜಡ್ ಅಯಾನ್ಸ್ ಯಾವುದು? ಕ್ಲೋರಿನ್ ಮೈನಸ್, Cl ಮೈನಸ್ ಇರುತ್ತೆ. ಎ ಗ್ರೂಪ್ ಆಫ್ ಆಟಮ್ಸ್ ಕ್ಯಾರಿಂಗ್ ಎ ಚಾರ್ಜ್ ನೋನ್ ಆಸ್ ಪಾಲಿ ಅಟಾಮಿಕ್ ಅಯಾನ್. ಅಂದ್ರೆ ಯಾವ ಗ್ರೂಪು ಚಾರ್ಜಸ್ನ ಕ್ಯಾರಿ ಮಾಡುತ್ತೆ ಅದನ್ನ ನಾವು ಏನಂತ ಕರೀತಾರೆ? ಪಾಲಿ ಅಟಾಮಿಕ್ ಅಯಾನ್ಸ್ ಅಂತ ಕರೀತಾರೆ. ವಿ ಶಲ್ ಲರ್ನ್ ಅಬೌಟ್ ದ ಫಾರ್ಮೇಷನ್ ಆಫ್ ಅಯಾನ್ಸ್ ಇನ್ ಚಾಪ್ಟರ್ 4. ಹೇಗೆ ಅಯಾನ್ಸ್ ಫಾರ್ಮೇಷನ್ ಆಗುತ್ತೆ ಅಂತ ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ತಿಳ್ಕೊಳ್ಳೋಣ. ಓಕೆನಾ? ಆ ಚಾಪ್ಟರ್ನು ನಾನೇ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ? ಎಕ್ಸಾಂಪಲ್ ಯಾವ್ದು? ಕ್ಯಾಲ್ಸಿಯಂ ಆಕ್ಸೈಡ್. ಕ್ಯಾಲ್ಸಿಯಂ ಮತ್ತೆ ಆಕ್ಸಿಜನ್ ಯಾವ ರೇಷಿಯಲ್ಲಿ ಇರುತ್ತೆ? ಮಾಸು 5:2. 7 ರೇಷಿಯೋ ಕ್ಯಾಲ್ಸಿಯಂ ಆಕ್ಸೈಡ್ ಇತ್ತು ಅಂದ್ರೆ 5 ಗ್ರಾಮು ಕ್ಯಾಲ್ಸಿಯಂ ಇರುತ್ತೆ, 2 ಗ್ರಾಮು ಏನಿರುತ್ತೆ? ಆಕ್ಸಿಜನ್ ಇರುತ್ತೆ. ಮ್ಯಾಗ್ನೀಷಿಯಂ ಸಲ್ಫೇಟ್, ಮೆಗ್ನೀಷಿಯಂ ಅಂಡ್ ಸಲ್ಫರ್ ಏನು 3:4. ಕ್ಯಾಲ್ಸಿಯಂ ಆಕ್ಸೈಡ್ ಅಲ್ಲಿ ಯಾವುದು ಕ್ಯಾಟಯಾನು? ಕ್ಯಾಲ್ಸಿಯಂ. ಆನಯಾನ್ ಯಾವುದು? ಆಕ್ಸಿಜನ್. ಮೆಗ್ನೀಷಿಯಂ ಸಲ್ಫೈಡ್ ಅಲ್ಲಿ ಮೆಗ್ನೀಷಿಯಂ ಸಲ್ಫೈಡ್. ಮೆಗ್ನೀಷಿಯಂ ಕ್ಯಾಟಯಾನು, ಸಲ್ಫೈಡ್ ಆನಯಾನ್. S2 ಮೈನಸ್, S2 Mg2 ಪ್ಲಸ್. ಕ್ಯಾಲ್ಸಿಯಂ ಕೂಡ SCA2 ಪ್ಲಸ್, O2 ಮೈನಸ್. ಈ ರೀತಿ ಅಲ್ವಾ? ಸೋಡಿಯಂ ಕ್ಲೋರೈಡ್ Na ಪ್ಲಸ್, Cl ಮೈನಸ್. ಯಾವ ರೇಷಿಯಲ್ಲಿ ಇರುತ್ತೆ? 23.35.5 ಸೋಡಿಯಂ ಕ್ಲೋರೈಡ್. ಈ ರೀತಿ ಇರುತ್ತೆ. ಅರ್ಥ ಆಯ್ತಾ? ಎನಿ ಡೌಟ್ಸ್? ಏನಾದರೂ ಡೌಟ್ ಇದ್ರೆ ಕೇಳಿ. ಯಾವುದೇ ರೀತಿ ಡೌಟ್ ಇರಲಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ನಿಮ್ಗೆ ಅದನ್ನ ಕ್ಲಿಯರ್ ಮಾಡ್ಕೊಡ್ತೀನಿ. ಓಕೆನಾ? ನೆಕ್ಸ್ಟ್ ಅರ್ಥ ಆಯ್ತಾ ಏನು ಅಯಾನ್ಸು ಮಾಲಿಕ್ಯೂಲ್ಸ್ ಅಂದರೆ ಏನು ಅಂತ? ಅಯಾನ್ಸ್ ಅಂದರೆ ಚಾರ್ಜಡ್ ಏನು ಸ್ಪೀಸೀಸು. ಚಾರ್ಜಡ್ ಅಯಾನ್ಸ್ ಇರಬೇಕು ಅಂದರೆ ಚಾರ್ಜ್ ಇರಬೇಕು, ಪಾಸಿಟಿವ್ ನೆಗೆಟಿವ್ ಇದ್ರೆ ಅದನ್ನ ಅಯಾನ್ಸ್ ಅಂತ ಕರಿತೀವಿ. ಮಾಲಿಕ್ಯೂಲ್ಸಲ್ಲಿ 2 ಟೈಪ್ಸು. ಮಾಲಿಕ್ಯೂಲ್ಸ್ ಅಂದರೆ ಏನಲ್ಲಿ 2 or more ಆಟಮ್ಸ್ ಫಾರ್ಮ್ಡ್ ಬೈ ಕೆಮಿಕಲ್ ಬಾಂಡಿಂಗ್. ಅಂದರೆ 2 or more atoms formed a chemical bonding by their attractive force, held together by an attractive force ಅಂತ ಮಾಲಿಕ್ಯೂಲ್ಸ್ ಅಂತ ಕರಿತೀವಿ. 2 ಟೈಪ್ಸ್ ಯಾವ್ಯಾವ ಮಾಲಿಕ್ಯೂಲ್ಸ್ ಅಲ್ಲಿ? ಒಂದು ಮಾಲಿಕ್ಯೂಲ್ಸ್ ಆಫ್ ಎನ್ ಎಲಿಮೆಂಟು, ಮಾಲಿಕ್ಯೂಲ್ಸ್ ಆಫ್ ಎನ್ ಕಾಂಪೌಂಡ್. ಮಾಲಿಕ್ಯೂಲ್ಸ್ ಆಫ್ ಎನ್ ಎಲಿಮೆಂಟ್ ಅಂದರೆ ಸೇಮ್ ಆಟಮ್ ಇಂದ ಆಗೋದು. ಮಾಲಿಕ್ಯೂಲ್ಸ್ ಆಫ್ ಎನ್ ಕಾಂಪೌಂಡ್ ಅಂದರೆ ಡಿಫ್ರೆಂಟ್ ಆಟಮ್ಸ್ ಇಂದ ಆಗೋದು. ಆ ರೀತಿ. ಅದೇ ರೀತಿ ಪಾಲಿ ಅಟಾಮಿಕ್ ಅಯಾನ್ ತಿಳ್ಕೊಂಡು, ಅಯಾನ್ಸ್ ಪಾಸಿಟಿವ್ಲಿ ಚಾರ್ಜ್ ಇರೋ ಕ್ಯಾಟಯಾನ್ ಹೇಗಿರುತ್ತೆ, ಆನಯಾನ್ ಹೇಗಿರುತ್ತೆ ಅಂತ ತಿಳ್ಕೊಂಡು ಅಲ್ವಾ? ನೆಕ್ಸ್ಟ್ ರೈಟಿಂಗ್ ಎ ಕೆಮಿಕಲ್ ಫಾರ್ಮುಲೆ. ಹೇಗೆ ಕೆಮಿಕಲ್ ಫಾರ್ಮುಲಾನ ರೈಟ್ ಮಾಡೋದು, ಬರೆಯೋದು ಹೇಗೆ? The chemical formula of a compound is a symbolic representation of its composition. Chemical formula ಅಂದ್ರೆ ಏನು ಅಂದ್ರೆ it is a symbolical representation. Symbolical ಅಂದ್ರೆ ಏನು ಹೇಳಿ? ಫುಲ್ಲು ನೇಮ್ ಬರೆಯೋದ್ ಬದಲು ಅದನ್ನ ಸಿಂಬಲ್ ಆಗಿ ಬರೆಯೋದನ್ನೇ ನಾವು ಏನಂತ ಕರಿತೀವಿ? ಕೆಮಿಕಲ್ ಫಾರ್ಮುಲೆ ಅಂತ ಕರಿತೀವಿ. The chemical formula of different compounds can be written easily. ಕೆಮಿಕಲ್ ಫಾರ್ಮುಲೆ ಇದ್ರೆ ನಮಗೆ ಆ ಕಾಂಪೌಂಡ್ನ ನೇಮ್ ಮಾಡೋದು ತುಂಬಾ ಈಸಿ ಆಗುತ್ತೆ. ಫಾರ್ ದಿಸ್ ಎಕ್ಸರ್ಸೈಸ್ ವಿ ನೀಡ್ ಟು learn the symbol and combining capacity of the element. ಇದಕ್ಕೆ ನಾವು ಫಸ್ಟ್ ಏನು ಕಲ್ತ್ಕೋಬೇಕು? ಸಿಂಬಲ್ಸು ಮತ್ತೆ ಕಂಬೈನಿಂಗ್ ಕೆಪಾಸಿಟಿ ಏನಿದೆ ಅಂತ ತಿಳ್ಕೋಬೇಕು. ಯಾವುದಕ್ಕೆ? ಇದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ. ಯಾವುದ್ರ ಬಗ್ಗೆ ಹೇಳಿ? ಈ ಪರ್ಟಿಕ್ಯುಲರ್ ಕೆಮಿಕಲ್ ಫಾರ್ಮುಲಾನ ಬರೆಯೋಕ್ಕೆ ಫಸ್ಟ್ ಏನು ತಿಳ್ಕೋಬೇಕು ನಾವು? ಸಿಂಬಲ್ಸ್ ಮತ್ತೆ ಕಂಬೈನಿಂಗ್ ಕೆಪಾಸಿಟಿ ಏನಿರುತ್ತೆ ಅದ್ರ ಬಗ್ಗೆ ತಿಳ್ಕೋಬೇಕು. ದ ಕಂಬೈನಿಂಗ್ ಪವರ್ ಆಫ್ ಎನ್ ಎಲಿಮೆಂಟ್ ಇಸ್ ನೋನ್ ಆಸ್ ಇಟ್ಸ್ ವೇಲೆನ್ಸಿ. ವಾಟ್ ಈಸ್ ವೇಲೆನ್ಸಿ? ತುಂಬ ಇಂಪಾರ್ಟೆಂಟ್ ಕ್ವಶನ್, ಟಿಕ್ ಮಾಡ್ಕೊಳ್ಳಿ. ದ ಕಂಬೈನಿಂಗ್ ಪವರ್ ಆರ್ ಎ ಕೆಪಾಸಿಟಿ ಆಫ್ ಎನ್ ಎಲಿಮೆಂಟ್ ಇಸ್ ನೋನ್ ಆಸ್ ಅನ್ ವೇಲೆನ್ಸಿ. ಯಾವುದೇ ಒಂದು ಆಟಮ್ಗೆ ಎಷ್ಟು ಕಂಬೈನಿಂಗ್ ಪವರ್ ಇರುತ್ತೆ ಅಂತ ಹೇಳೋದನ್ನೇ ನಾವು ಏನಂತ ಕರೀತಾರೆ? ಅದ್ರದ್ದು ವೇಲೆನ್ಸಿ ಅಂತ ಕರೀತಾರೆ. ವೇಲೆನ್ಸಿ ಕ್ಯಾನ್ ಬಿ ಯೂಸ್ಡ್ ಟು ಫೈಂಡ್ ಔಟ್ ಆಫ್ ಇಟ್ಸ್ ಆಟಮ್ಸ್ ಆಫ್ ಎನ್ ಎಲಿಮೆಂಟ್ ವಿಲ್ ಕಂಬೈನ್ ದಿ
combine with the atom of another element to form a chemical compound. ಈ ವೇಲೆನ್ಸಿ ಏನು ಹೆಲ್ಪ್ ಮಾಡುತ್ತೆ ಅಂದರೆ, ಈ ವೇಲೆನ್ಸಿಯಿಂದ ನಾವು ಯಾವ ಆಟಮ್ ಜೊತೆ ಕೆಮಿಕಲಿ ಬಾಂಡ್ ಈಸಿಗೆ ಬಾಂಡ್ ಫಾರ್ಮೇಷನ್ ಮಾಡುತ್ತೆ ಅಂತ ತಿಳ್ಕೊಬೋದು ಕೆಮಿಕಲ್ ಕಾಂಪೌಂಡಲ್ಲಿ. ದಿ ವೇಲೆನ್ಸಿ ಆಫ್ ದ ಆಟಮ್ ಆಫ್ ಅನ್ ಎಲಿಮೆಂಟ್ ಕೆನ್ ಬಿ ಥಾಟ್ ಆಫ್ ಅನ್ ಹ್ಯಾಂಡ್ಸ್ ಆನ್ ಆರ್ಮ್ಸ್ ಆಫ್ ದಟ್ ಆಟಮ್. ವೇಲೆನ್ಸಿನ ಏನಂತ ಕರೀತಾರೆ? ಹ್ಯಾಂಡ್ಸ್ ಆರ್ ಆರ್ಮ್ಸ್ ಆಫ್ ದಟ್ ಆಟಮ್. ವೇಲೆನ್ಸಿ ಇಸ್ ಆಲ್ಸೋ ನೋನ್ ಆಸ್ ಹ್ಯಾಂಡ್ಸ್ ಅಥವಾ ಆರ್ಮ್ಸ್. ನಮ್ಗೆ ಹೇಗೆ ಕೈ ಇಂಪಾರ್ಟೆಂಟೋ, ಆಟಮ್ಸ್ಗೂ ಕೂಡ ವೇಲೆನ್ಸಿ ಅಷ್ಟೇ ಇಂಪಾರ್ಟೆಂಟು. ಈಗ ನೀವು ನಿಮ್ಮ ಫ್ರೆಂಡು ಹೇಗೆ ಜಾಯ್ನ್ ಆಗ್ತೀರಾ ನೋಡಿ, ಈ ರೀತಿ ಕೈ ಹಿಡ್ಕೊಂಡು ಜಾಯ್ನ್ ಆಗ್ತೀರಲ್ವಾ, ಅದೇ ರೀತಿ ಆಟಮ್ಸ್ ಕೂಡ ವೇಲೆನ್ಸಿ ಅಷ್ಟೇ ಇಂಪಾರ್ಟೆಂಟ್. ಈ ಆಟಮ್ದು ಎಷ್ಟು ವೇಲೆನ್ಸಿ ಇರುತ್ತೆ, ಆಪೋಸಿಟ್ ಆಟಮ್ ವೇಲೆನ್ಸಿ ಜೊತೆ ಈ ರೀತಿ ಬಾಂಡ್ ಫಾರ್ಮೇಷನ್ ಮಾಡುತ್ತೆ. ಅರ್ಥ ಆಯ್ತಾ? ಇದನ್ನೇ ನಾವು ಏನಂತ ಕರೀತಾರೆ? ವೇಲೆನ್ಸಿ ಅಂತ ಕರೀತಾರೆ. ನೆಕ್ಸ್ಟ್, ಹ್ಯೂಮನ್ ಬಿಗನ್ಸ್ ಹ್ಯಾವ್ 2 arms and an octopus has 8. ಒಂದು ಎಕ್ಸಾಂಪಲ್ ತಗೋಣ. ಮನುಷ್ಯನಿಗೆ 2 ಆಟಮ್ಸ್ ಇರುತ್ತೆ, 2 ಆರ್ಮ್ಸ್ ಇರುತ್ತೆ, ಮತ್ತೆ ಆಕ್ಟೋಪಸ್ಗೆ 8 ಇರುತ್ತೆ. If an octopus had to catch hold of a few people in a such manner that all the 8 arms of the octopus and both arms of all humans are locked. ಒಂದು ಮ್ಯಾನರಲ್ಲಿ ಯಾವ ರೀತಿ ಅಂದರೆ, ಆಕ್ಟೋಪಸ್ದು 8 ಆರ್ಮ್ಸು ಮನುಷ್ಯನ 4 ಜನ ತಗೊಳ್ಳೋದು. 4 ಜನ ತಗೊಂಡ್ರೆ ಎಲ್ಲರೂ ಎರಡು ಹಿಡ್ಕೊಂಡ್ರೆ ಆಕ್ಟೋಪಸ್ ಆರ್ಮ್ಸ್ ಕ್ಯಾಚ್ ಆಗಬೇಕು. ಆ ರೀತಿ ಮ್ಯಾನರಲ್ಲಿ ಹಿಡ್ಕೋಬೇಕು. ಆಮೇಲೆ ಲಾಕ್, ಅದನ್ನ ಹ್ಯೂಮನ್ಸ್ ಆರ್ ಲಾಕ್ಡ್. ಹೌ ಮೆನಿ ಹ್ಯೂಮನ್ಸ್ ಡೂ ಯು ಥಿಂಕ್ ದಿಸ್ ಆಕ್ಟೋಪಸ್ ಕ್ಯಾನ್ ಹೋಲ್ಡ್? ಒಂದು ಆಕ್ಟೋಪಸ್ ಎಷ್ಟು ಮನುಷ್ಯನ ಹೋಲ್ಡ್ ಮಾಡಬಹುದು? ಎಷ್ಟು ಹೇಳಿ? ಆಬ್ಸಲ್ಯೂಟ್ಲಿ 4 ಅಲ್ವಾ? ರೆಪ್ರೆಸೆಂಟ್ ದಿ ಆಕ್ಟೋಪಸ್ ವಿತ್ O ಅಂಡ್ ಹ್ಯೂಮನ್ಸ್ ವಿತ್ H. ಆಕ್ಟೋಪಸ್ನ O ಇಂದ ರೆಪ್ರೆಸೆಂಟ್ ಮಾಡಿ, ಹ್ಯೂಮನ್ಸ್ನ H ಇಂದ ರೆಪ್ರೆಸೆಂಟ್ ಮಾಡೋದು. ಓಕೆನಾ? ಕೆನ್ ಯು ರೈಟ್ ದಿ ಫಾರ್ಮುಲಾ ಫಾರ್ ದಿಸ್ ಕಾಂಬಿನೇಷನ್? ಇದ್ರ ಫಾರ್ಮುಲಾದು ಇದು ರೈಟ್ ಮಾಡೋಣ. ಆಕ್ಸಿಜನ್ ಎಷ್ಟು? ಆಕ್ಸಿಜನ್ ಅಂದರೆ 8, ಹೈಡ್ರೋಜನ್ ಎಷ್ಟು? 2 ಅಲ್ವಾ? ಈ ರೀತಿ ಬರುತ್ತೆ ಅಲ್ವಾ? ಯಾವ ರೀತಿ ಫಾರ್ಮುಲಾ ಬರುತ್ತೆ? OH4 ಬರುತ್ತೆ. ಕರೆಕ್ಟಾ? 2 ಓನ್ಲಿ 2 4 2 4 8 ಅಂದರೆ ಫೈನಲ್ ಯಾವ್ದು ಬರುತ್ತೆ? OH4 ಅಂತ. ದ ಸಬ್ಸ್ಕ್ರಿಪ್ಟ್ 4 ಇಂಡಿಕೇಟ್ಸ್ ದ ನಂಬರ್ ಆಫ್ ಹ್ಯೂಮನ್ಸ್ ಹೆಲ್ಡ್ ಬೈ ದಿ ಆಕ್ಟೋಪಸ್. ಈ 4 ಏನಂತ ರೆಪ್ರೆಸೆಂಟ್ ಮಾಡುತ್ತೆ? ಎಷ್ಟು ಹ್ಯೂಮನ್ನ ಅದು ಹೋಲ್ಡ್ ಮಾಡೋಕ್ಕಾಯ್ತು ಆಕ್ಟೋಪಸ್. ಎಷ್ಟು ಹ್ಯೂಮನ್ನ ಹೋಲ್ಡ್ ಮಾಡ್ತು ಒಂದು ಆಕ್ಟೋಪಸ್ಸು? ಟೋಟಲಿ 4 ಹ್ಯೂಮನ್ಸ್ನ ಹೋಲ್ಡ್ ಮಾಡ್ತು ಅಲ್ವಾ? ದ ವೇಲೆನ್ಸಿ ಆಫ್ ಸಮ್ ಕಾಮನ್ ಅಯಾನ್ಸ್ ಆರ್ ಗಿವನ್ ಇನ್ ಟೇಬಲ್ 3.6. ವಿ ವಿಲ್ ಲರ್ನ್ ಮೋರ್ ಅಬೌಟ್ ವೇಲೆನ್ಸಿ ಇನ್ ದ ನೆಕ್ಸ್ಟ್ ಚಾಪ್ಟರ್. ವೇಲೆನ್ಸಿ ಎಲೆಕ್ಟ್ರಾನು ನೆಕ್ಸ್ಟ್ ಚಾಪ್ಟರಲ್ಲಿ ಇನ್ನೂ ನೀಟಾಗಿ ಕಲ್ತ್ಕೊಳ್ಳೋಣ. ಯಾವ ಚಾಪ್ಟರಲ್ಲಿ? ಚಾಪ್ಟರ್ ನಂಬರ್ 4 ಅಲ್ಲಿ. ಓಕೆನಾ? ನೆಕ್ಸ್ಟ್, ನೇಮ್ಸ್ ಅಂಡ್ ಸಿಂಬಲ್ ಆಫ್ ದ ಎನ್. ಸೋಡಿಯಂಗೆ ಎಷ್ಟು ವೇಲೆನ್ಸಿ? Na+ ಸಿಂಬಲ್ಲು. ಪೊಟ್ಯಾಷಿಯಂ K+, ಸಿಲ್ವರ್ Ag+, ಕಾಪರ್ Cu+, ಮೆಗ್ನೀಷಿಯಂ 2+, ಜಿಂಕ್ಗೆ 2+, ಐರನ್ಗೆ 2+, ಕಾಪರ್ಗೆ 2+, ಅಲ್ಯೂಮಿನಿಯಂ 3+, ಐರನ್ 3+. ಹಾಗಾದರೆ ಒಂದು ನಿಮ್ಗೆ ಅಸೆಸ್ಮೆಂಟ್ ಕೊಡ್ತೀನಿ. ಐರನ್ಗೆ 2+ ಇದ್ದಾಗ ಏನಂತ ಕರೀತಾರೆ? ಐರನ್ಗೆ 3+ ಚಾರ್ಜ್ ಇದ್ದಾಗ ಏನಂತ ಕರೀತಾರೆ? ಇದು ನಿಮ್ಮ ಅಸೆಸ್ಮೆಂಟ್ ಅಥವಾ ಹೋಮ್ವರ್ಕ್, ಟುಡೇ ಹೋಮ್ವರ್ಕ್. ಓಕೆನಾ? ಹೈಡ್ರೋಜನ್ಗೆ H+, ಹೈಡ್ರೈಡ್ H-, ಕ್ಲೋರಿನ್ Cl-, Br-, ಅಯೋಡಿನ್ಗೆ I-, ಆಕ್ಸೈಡ್ಗೆ O2-, ಸಲ್ಫೈಡ್ಗೆ 2-, ನೈಟ್ರೈಡ್ಗೆ N3-. ಅದೇ ರೀತಿ ಪಾಲಿ ಅಟಾಮಿಕ್ ಅಯಾನ್ಸ್ಗೆ ಅಮೋನಿಯಾ NH4+, ಹೈಡ್ರಾಕ್ಸೈಡ್ OH-, ನೈಟ್ರೈಟ್ NO3-, ಹೈಡ್ರೋಜನ್ ಕಾರ್ಬೋನೇಟ್ HCO3-, ಕಾರ್ಬೋನೇಟ್ CO2-, ಸಲ್ಫೈಟ್ SO3-, ಸಲ್ಫೇಟ್ SO4-, ಫಾಸ್ಫೇಟ್ PO4-3-. ಈ ರೀತಿ ಫಾರ್ಮೇಷನ್ ಆಗುತ್ತೆ. ಓಕೆನಾ? ನೆಕ್ಸ್ಟ್, ದ ರೂಲ್ಸ್ ದಟ್ ಯು ಹ್ಯಾವ್ ಟು ಫಾಲೋ ವೈಲ್ ರೈಟಿಂಗ್ ಎ ಕೆಮಿಕಲ್ ಫಾರ್ಮುಲಾ ಆರ್ ಆಸ್ ಫಾಲೋಸ್. ಒಂದು ಕೆಮಿಕಲ್ ಫಾರ್ಮುಲಾ ಬರೀಬೇಕಾದ್ರೆ ಅದರದೇ ಆದಂತಹ ಒಂದಷ್ಟು ರೂಲ್ಸ್ ಇದೆ. ಯಾವ್ಯಾವು ಅಂತ ನೋಡೋಣ. ಓಕೆನಾ? ದ ವೇಲೆನ್ಸಿ ಆರ್ ಚಾರ್ಜಸ್ ಆನ್ ದಿ ಅಯಾನ್ ಮಸ್ಟ್ ಬ್ಯಾಲೆನ್ಸ್. ಒಂದು ಕೆಮಿಕಲ್ಸ್ ಫಾರ್ಮುಲಾ ಬರೀಬೇಕಾದ್ರೆ ಫಸ್ಟ್ ಪಾಯಿಂಟ್ ಯಾವುದು? ವೇಲೆನ್ಸೀಸ್ ಆರ್ ಚಾರ್ಜಸ್. ಯಾವುದೇ ಒಂದು ಕೆಮಿಕಲ್ ಫಾರ್ಮುಲಾ ಬರೆಯೋಕೆ ಮುಂಚೆ ಅದ್ರದ್ದು ವೇಲೆನ್ಸಿ ಮತ್ತು ಚಾರ್ಜಸ್ ಬ್ಯಾಲೆನ್ಸ್ ಆಗಿರಬೇಕು. ಸೆಕೆಂಡು, ವೆನ್ ಎ ಕಾಂಪೌಂಡ್ ಕನ್ಸಿಸ್ಟ್ ಆಫ್ ಎ ಮೆಟಲ್ ಅಂಡ್ ನಾನ್ ಮೆಟಲ್, ದ ನೇಮ್ ಆರ್ ಸಿಂಬಲ್ ಆಫ್ ದಿ ಮೆಟಲ್ ಇಸ್ ರಿಟನ್ ಫಸ್ಟ್. ಆ ಕಾಂಪೌಂಡು ಮೆಟಲ್ ಮತ್ತು ನಾನ್ ಮೆಟಲ್ ಕನ್ಸಿಸ್ಟ್ ಆಗಿದ್ರೆ ನಾವು ಫಸ್ಟು ಏನು ಬರೀಬೇಕು? ನೇಮ್ ಆಫ್ ದ ಮೆಟಲ್ಸ್ ಬರೀಬೇಕು. ನೇಮ್ ಬರೆಯುವಾಗ ಫಾರ್ ಎಕ್ಸಾಂಪಲ್ ಕ್ಯಾಲ್ಸಿಯಂ ಆಕ್ಸೈಡಲ್ಲಿ ಕ್ಯಾಲ್ಸಿಯಂ ಮೆಟಲ್ಲು ಫಸ್ಟು, ಸೋಡಿಯಂ ಕ್ಲೋರೈಡ್, ನೆಕ್ಸ್ಟ್ ಐರನ್ ಸಲ್ಫೈಡ್, ನೆಕ್ಸ್ಟ್ ಕಾಪರ್ ಆಕ್ಸೈಡ್. ಅದೇ ರೀತಿ ಎಕ್ಸೆಟ್ರಾ, ವೇರ್ ಆಕ್ಸಿಜನ್, ಕ್ಲೋರಿನ್, ಸಲ್ಫರ್ಸ್ ಆರ್ ನಾನ್ ಮೆಟಲ್ಸ್ ಆರ್ ರಿಟನ್ ಆನ್ ದಿ ರೈಟ್.
whereas calcium, sodium, iron or copper or metals and return are the left. First one point ಯಾವುದು? ಫಸ್ಟು ಚಾರ್ಜಸ್ಸು ಅಥವಾ ವೇಲೆನ್ಸಿಸ್ ಬ್ಯಾಲೆನ್ಸ್ ಆಗಿದ್ವಿ, ಮಸ್ಟ್ ಬಿ ಬ್ಯಾಲೆನ್ಸ್, ಅವೆರಡು ಬ್ಯಾಲೆನ್ಸ್ ಆಗಿರಬೇಕು. ಒಂದು ಫಾರ್ಮುಲಾ ಬರೀಬೇಕಾದ್ರೆ, ಯಾವುದೇ ಒಂದು ಕೆಮಿಕಲ್ ಇದು ಒಂದು ಕಾಂಪೌಂಡ್ ನೇಮ್ ಬರೀಬೇಕಾದ್ರೆ ಅದು ಮೆಟಲ್ ನಾನ್ ಮೆಟಲ್ ಕನ್ಸಿಸ್ಟ್ ಆಗಿತ್ತು ಅಂದರೆ ಯಾವತ್ತು ಮೆಟಲ್ನ ಫಸ್ಟ್ ಬರೀಬೇಕು, ನಾನ್ ಮೆಟಲ್ನ ಸೆಕೆಂಡ್ ಬರೀಬೇಕು. ಅದು ಸೆಕೆಂಡ್ ಪಾಯಿಂಟ್. ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಅಲ್ಲಿ ಇನ್ ಕಾಂಪೌಂಡ್ಸ್ ಫಾರ್ಮ್ಡ್ ವಿತ್ ಪಾಲಿ ಅಟಾಮಿಕ್ ಅಯಾನ್ಸ್. ಯಾವ್ಯಾವ ಕಾಂಪೌಂಡ್ ಪಾಲಿ ಅಟಾಮಿಕ್ ಅಯಾನ್ಸ್ ಫಾರ್ಮೇಷನ್ ಆಗುತ್ತಲ್ಲ, ದಿ ನಂಬರ್ ಆಫ್ ಅಯಾನ್ಸ್ ಪ್ರೆಸೆಂಟ್ ಇನ್ ದಿ ಕಾಂಪೌಂಡ್ ಈಸ್ ಇಂಡಿಕೇಟೆಡ್ ಬೈ ಕ್ಲೋಸಿಂಗ್ ದಿ ಫಾರ್ಮುಲಾ ಆಫ್ ಅನ್ ಅಯಾನ್ ಇನ್ ಎ ಬ್ರಾಕೆಟ್ ಅಂಡ್ ರೈಟಿಂಗ್ ದಿ ನಂಬರ್ ಆಫ್ ಅಯಾನ್ಸ್ ಔಟ್ಸೈಡ್ ದಿ ಬ್ರಾಕೆಟ್. ಪಾಲಿ ಅಟಾಮಿಕ್ ಅಯಾನ್ಸ್ದು ನಾವು ಫಾರ್ಮುಲಾ ಬರಿಬೇಕಾದ್ರೆ ಏನು ಮಾಡಬೇಕಂದ್ರೆ, ನೇಮ್ ಬರ್ದಾದ್ಮೇಲೆ ಅದ್ರದ್ನ ಯಾವುದು ಅಯಾನ್ಸ್ದು ಏನು ಬರಿಬೇಕು, ಎಷ್ಟು ಅಯಾನ್ಸ್ ಇದೆ ಅಂತ ಬ್ರಾಕೆಟ್ ಇಂದ ಆಚೆ ಬರೀಬೇಕು. ಎಕ್ಸಾಂಪಲ್ PO4 ಇರುತ್ತೆ ಅಂದ್ರೆ, ಫಾಸ್ಫೇಟ್ ಇರುತ್ತೆ ಅಂದ್ರೆ ಅದ್ರದ್ದು ನಂಬರ್ ಆಚೆ ಬರೀಬೇಕು ಅಂತ ಅರ್ಥ. ಎಕ್ಸಾಂಪಲ್ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್, OH2 ಏನು ಪಾಲಿಅಟಾಮಿಕ್ ಅಲ್ವಾ, ಈ ರೀತಿ OH ನ ಬ್ರಾಕೆಟ್ ಇಂದ ಆಚೆ ಬರೀಬೇಕು ಅಂತ ಅರ್ಥ. ಇನ್ ಕೇಸ್ ಆಫ್ ದಿ ನಂಬರ್ ಆಫ್ ಪಾಲಿಅಟಾಮಿಕ್ ಅಯಾನ್ ಇಸ್ 1, ದ ಬ್ರಾಕೆಟ್ ಇಸ್ ನಾಟ್ ರಿಕ್ವೈರ್ಡ್. ಫಾರ್ ಎಕ್ಸಾಂಪಲ್ NaOH. ಏನಾದರೂ ಪಾಲಿಅಟಾಮಿಕ್ ಏನೋ ಪಾಲಿಅಟಾಮಿಕ್ ಅಯಾನ್ಸ್ ಒಂದಿತ್ತು ಅಂದರೆ ನಾವು ಅದಕ್ಕೆ ಬ್ರಾಕೆಟ್ ಹಾಕೋದೇನು ನೆಸಸರಿ ಇಲ್ಲ. ಎರಡಿತ್ತು ಅಂದರೆ ಏನು ಮಾಡಬೇಕು, ಈಗ ಈ ರೀತಿ ಈ ಬ್ರಾಕೆಟ್ ಹಾಕ್ಬಿಟ್ಟು ಈ ರೀತಿ ಹಾಕಬೇಕು. ಎಣ್ಣೆ ಬದಲು ಯಾವ್ದು ಇರಬೇಕಾಗಿತ್ತು, Mg ಇರಬೇಕಾಗಿತ್ತು. ಅರ್ಥ ಆಯ್ತಾ? ಎನಿ ಡೌಟ್ಸ್? ನೆಕ್ಸ್ಟು, ಹಾಗಾದರೆ ಫಾರ್ಮುಲಾ ಆಫ್ ಸಿಂಪಲ್ ಕಾಂಪೌಂಡ್ಸ್. ಫಾರ್ಮುಲಾ ಹೇಗೆ ಮಾಡೋದು? ದ ಸಿಂಪ್ಲೆಸ್ಟ್ ಕಾಂಪೌಂಡ್ ವಿಚ್ ಆರ್ ಮೇಡ್ ಅಪ್ ಆಫ್ 2 ಡಿಫ್ರೆಂಟ್ ಎಲಿಮೆಂಟ್ಸ್ ಆರ್ ಕಾಲ್ಡ್ ಬೈನರಿ ಕಾಂಪೌಂಡ್ಸ್. ಹಾಗಾದರೆ ವಾಟ್ ಆರ್ ಬೈನರಿ ಕಾಂಪೌಂಡ್ಸ್? These are the simple compounds which are made of 2 different elements are called binary compounds. ಇದೊಂದು ಸಿಂಪಲ್ ಕಾಂಪೌಂಡ್. ಇದು ಹೇಗೆ ಮೇಡ್ ಆಗಿರುತ್ತೆ, 2 ಡಿಫ್ರೆಂಟ್ ಆಟಮ್ಸ್ ಇಂದ ಮೇಡ್ ಅಪ್ ಆಗಿರುತ್ತೆ. ವೇಲೆನ್ಸಿ ಆಫ್ ಸಮ್ ಅಯಾನ್ಸ್ ಆರ್ ಗಿವನ್ ಇನ್ ಟೇಬಲ್ 3.6. 3.6 ಅಲ್ಲಿ ವೇಲೆನ್ಸಿ ಇತ್ತಲ್ವಾ, ಈ ರೀತಿ Na ಪ್ಲಸ್, ಮೆಗ್ನೀಷಿಯಂ Mg2 ಪ್ಲಸ್, ಇವೆಲ್ಲ ಪ್ಲಸ್ ಮೈನಸ್ ಈ ರೀತಿ ಇವೆಲ್ಲ ಇತ್ತಲ್ವಾ, ಆ ರೀತಿ ಇದು ವೇಲೆನ್ಸಿ ಆಫ್. ಯು ಕ್ಯಾನ್ ಯೂಸ್ ದಿಸ್ ಟು ರೈಟ್ ಫಾರ್ಮುಲಾ ಫಾರ್ ಕಾಂಪೌಂಡ್ಸ್. ಯಾಕಂದ್ರೆ ಫಾರ್ಮುಲಾದು 3 ಇಂಪಾರ್ಟೆಂಟ್ ಪಾಯಿಂಟ್ಸ್ ಯಾವ್ಯಾವ ಹೇಳಿ? ಫಸ್ಟು ಚಾರ್ಜ್ ಬ್ಯಾಲೆನ್ಸ್ ಆಗಿರಬೇಕು. ಸೆಕೆಂಡು ಮೆಟಲ್ಸ್ ನಾನ್ ಮೆಟಲ್ಸ್ ಬರೆಯುವಾಗ ಮೆಟಲ್ಸ್ನ ಫಸ್ಟ್ ಬರೀಬೇಕು. ಥರ್ಡ್ ಪಾಯಿಂಟ್ ಯಾವುದು, ಪಾಲಿ ಅಟಾಮಿಕ್ ಅಯಾನ್ಸ್ ಆಗಿದ್ರೆ ಅದು ಎಷ್ಟು ನಂಬರ್ ಇರುತ್ತೆ ಅದನ್ನ ಬ್ರಾಕೆಟ್ ಹಾಕಿ ಬರೀಬೇಕು ಅಂತ ಇತ್ತು. ಕರೆಕ್ಟ್ ಅಪ್ಪ? ಆ ರೀತಿ ಇತ್ತು. ವೈಲ್ ರೈಟಿಂಗ್ ದ ಕೆಮಿಕಲ್ ಫಾರ್ಮುಲಾ ಫಾರ್ ಕಾಂಪೌಂಡ್ಸ್ ವಿ ರೈಟ್ ದ ಕನ್ಸ್ಟಿಟ್ಯೂಯೆಂಟ್ ಎಲಿಮೆಂಟ್ಸ್ ಅಂಡ್ ದೇರ್ ವೇಲೆನ್ಸೀಸ್ ಆರ್ ಶೋನ್ ಬಿಲೋ. ಹೇಗೆ ಬರೀಬೇಕು, ಅದ್ರದ್ದು ಎಷ್ಟು ಎಲಿಮೆಂಟ್ಸು ಎಷ್ಟು ವೇಲೆನ್ಸಿ ಇದೆ ಅಂತ ಬರೀಬೇಕು. ದೆನ್ ವಿ ಮಸ್ಟ್ ಕ್ರಾಸ್ ಓವರ್ ದ ವೇಲೆನ್ಸೀಸ್ ಆಫ್ ದಿ ಕಂಬೈನಿಂಗ್ ಆಟಮ್ಸ್. ಯಾವ ರೀತಿ ಮಾಡಬೇಕು, ಈ ರೀತಿ. ಎಕ್ಸಾಂಪಲ್ ಹೈಡ್ರೋಜನ್ ಕ್ಲೋರೈಡು, ಫಸ್ಟು ಹೈಡ್ರೋಜನ್ನು HCl, ಹೈಡ್ರೋಜನ್ಗೆ ಎಷ್ಟಿದೆ ವೇಲೆನ್ಸಿ 1, ಕ್ಲೋರಿನ್ಗೂ ಹಂಗಿದೆ. ಅವನ್ನ ಕ್ರಾಸ್ ಮಾಡಬೇಕು. ಕ್ರಾಸ್ ಮಾಡಿಬಿಟ್ಟು ಫಾರ್ಮುಲಾ ಬರೀಬೇಕು. ಇದು ಈ ರೀತಿ ಕೆಮಿಕಲ್ ಫಾರ್ಮುಲಾ ಬರೆಯೋದು ಸಿಂಪಲ್ ಕಾಂಪೌಂಡ್ಸು. ಹಾಗಾದರೆ 2 ಆಟಮ್ಸ್ ಇರೋ ಸಿಂಪಲ್ ಕಾಂಪೌಂಡ್ಸ್ನ ಏನಂತ ಕರೀತಾರೆ? ಬೈನರಿ ಮಿಕ್ಸ್ಚರ್ಸ್. 3 ಇಂಪಾರ್ಟೆಂಟ್ ಪಾಯಿಂಟ್ಸ್ ಯಾವ್ಯಾವು ಬರೀಬೇಕಾದ್ರೆ? ಮಸ್ಟು ಫಾರ್ಮುಲಾ ಬರೀಬೇಕಾದ್ರೆ ವೇಲೆನ್ಸಿ ಬ್ಯಾಲೆನ್ಸ್ ಆಗಿರಬೇಕು. ಸೆಕೆಂಡ್ ಪಾಯಿಂಟ್ ಏನು, ವೇಲೆನ್ಸಿ ಬ್ಯಾಲೆನ್ಸ್ ಆದಮೇಲೆ ಮೆಟಲ್ಸು ನಾನ್ ಮೆಟಲ್ಸ್ ಕಾಂಪೌಂಡ್ ಇತ್ತು ಅಂದರೆ ಫಸ್ಟು ಮೆಟಲ್ಸ್ನ ಫಸ್ಟ್ ನೇಮ್ ಆಗಿ ಬರೀಬೇಕು, ನಾನ್ ಮೆಟಲ್ನ ಸೆಕೆಂಡ್ ಆಗಿ ಬರೀಬೇಕು. ಥರ್ಡ್ ಇಂಪಾರ್ಟೆಂಟ್ ಪಾಯಿಂಟ್ ಯಾವುದು, ಪಾಲಿ ಅಟಾಮಿಕ್ ಅಯಾನ್ಸ್ನ ಬ್ರಾಕೆಟ್ ಹಾಕಿ ಎಷ್ಟು ಆಟಮ್ಸ್ ಇರುತ್ತೆ ಅದನ್ನ ಲಾಸ್ಟ್ ಔಟ್ ಸೈಡ್ ದಿ ಬ್ರಾಕೆಟ್ ಬರೀಬೇಕು. ಇದು ತುಂಬ 3 ಇಂಪಾರ್ಟೆಂಟ್ ಪಾಯಿಂಟ್ಸು. ನೆಕ್ಸ್ಟ್ ಎಕ್ಸಾಂಪಲ್ಲು ಹೈಡ್ರೋಜನ್ ಸಲ್ಫೈಡ್. ಹೈಡ್ರೋಜನ್ದು ವೇಲೆನ್ಸಿ ಎಷ್ಟು? 1, ಸಲ್ಫರ್ದು 2. ಅದನ್ನ ಕ್ರಾಸ್ ಹೇಗೆ ಮಾಡೋದು, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋದು. H2S ಇದ್ರದ್ದು ವೇಲೆನ್ಸಿ ಇತ್ಕೋಬೇಕು ಹೈಡ್ರೋಜನ್ಗೆ, ಇದ್ರದ್ದು ವೇಲೆನ್ಸಿ ಹೈಡ್ರೋಜನ್ ಎಷ್ಟಿರುತ್ತೆ ಅದು ಸಲ್ಫರ್ಗೆ ಹೋಗ್ಬೇಕು. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋದು. ಈ ರೀತಿ ನಾವು ಫಾರ್ಮುಲಾ ಬರೀಬೋದು ಈಸಿಗೆ. ಓಕೆನಾ? ನೆಕ್ಸ್ಟು ಫಾರ್ಮುಲಾ ಆಫ್ ಕಾರ್ಬನ್ ಟೆಟ್ರಾಕ್ಲೋರೈಡ್. ಕಾರ್ಬನ್ ಎಷ್ಟು ವೇಲೆನ್ಸಿ? 4, ಕ್ಲೋರಿಂದು 1. ಈ ರೀತಿ ಕ್ರಾಸ್ ಮಲ್ಟಿಪ್ಲಿಕೇಶನ್. ಕಾರ್ಬನ್ 1 CCCl4. For magnesium chloride, we write the symbol of cation is Mg2 plus first, followed by the symbol of anion Cl minus. Then their charges are crisscrossed to get the formula. ಹೇಗೆ? ಮೆಗ್ನೀಷಿಯಂ ಕ್ಲೋರೈಡ್ಗೆ ಕ್ರಿಸ್ ಕ್ರಾಸ್ ಅಂದರೆ ಮೆಗ್ನೀಷಿಯಮ್ದು ಚಾರ್ಜ್ ಎಷ್ಟಿದೆ? 2+ ಅಂದರೆ ವೇಲೆನ್ಸಿ ಎಷ್ಟಿದೆ? 2 ಇದೆ. ಮತ್ತು ಅದರದ್ದು 1 ಇದೆ. ಅದನ್ನ ಕ್ರಿಸ್ ಕ್ರಾಸ್ ಮಾಡಿದ್ರೆ ಮೆಗ್ನೀಷಿಯಂ ಕ್ಲೋರೈಡ್ ಫಾರ್ಮುಲಾ ಬರುತ್ತೆ. ಅರ್ಥ ಆಯ್ತಾ? ಈಗ ಅದರದ್ದು ಕಂಪ್ಲೀಟ್ಲಿ ಬ್ಯಾಲೆನ್ಸ್ ಆಗಿದೆ ವೇಲೆನ್ಸಿ. ಮತ್ತು ದಸ್ ಇನ್ ಮೆಗ್ನೀಷಿಯಂ ಕ್ಲೋರೈಡ್ ದೇರ್ ಆರ್ 2 ಕ್ಲೋರೈಡ್ ಅಯಾನ್ಸ್. ಅದ್ರ ಪ್ರಕಾರ ಮೆಗ್ನೀಷಿಯಂ ಅಯಾನ್ನಲ್ಲಿ 2 ಕ್ಲೋರೈಡ್ ಅಯಾನ್ಸ್ ಇದೆ. ಮತ್ತು ಫಾರ್ ಈಚ್ ಮೆಗ್ನೀಷಿಯಂ ಅಯಾನ್ ದ ಪಾಸಿಟಿವ್ ಅಂಡ್ ನೆಗೆಟಿವ್ ಚಾರ್ಜಸ್ ಮಸ್ಟ್ ಬ್ಯಾಲೆನ್ಸ್ ಈಚ್ ಅದರ್ ಅಂಡ್ ಓವರ್ ಆಲ್ ಸ್ಟ್ರಕ್ಚರ್ ಮಸ್ಟ್ ಬಿ ನ್ಯೂಟ್ರಲ್. ಇದು ತುಂಬ ಇಂಪಾರ್ಟೆಂಟು. ಯಾವುದೇ ಅಯಾನ್ಸ್ ಆಗಲಿ ಅಯಾನಿಕ್ ಕಾಂಪೌಂಡ್ಸ್ ಆಗಲಿ ಅದರಲ್ಲಿ ನ್ಯೂಟ್ರಲ್
ಒಂದು ಫಾರ್ಮುಲಾ ಯಾವುದೇ ಒಂದು ಕೆಮಿಕಲ್ ಫಾರ್ಮುಲಾ ಬರೆದ್ರೆ ಅದ್ರದ್ದು ವೇಲೆನ್ಸಿ ಬ್ಯಾಲೆನ್ಸ್ ಆಗಿ ಆ ಕಾಂಪೌಂಡ್ ನ್ಯೂಟ್ರಲ್ ಆಗಿರಬೇಕು. ಅದು ಮೇನ್ ಇಂಪಾರ್ಟೆಂಟ್. ಓಕೆನಾ? ನೋಟ್ ದಟ್ ಇನ್ ದಿ ಫಾರ್ಮುಲಾ ದ ಚಾರ್ಜಸ್ ಆಫ್ ದಿ ಅಯಾನ್ಸ್ ಆರ್ ನಾಟ್ ಇಂಡಿಕೇಟೆಡ್. ತುಂಬ ಇಂಪಾರ್ಟೆಂಟ್ ಪಾಯಿಂಟು. ಏನು ಫಾರ್ಮುಲಾ ಬರೆಯುವಾಗ ಅಯಾನ್ಸ್ ಅದ್ರದ್ದು ಚಾರ್ಜಸ್ ಬರೀಬಾರ್ದು. ಅದ್ರ ಚಾರ್ಜಸ್ ಎಷ್ಟಿರುತ್ತೆ ಅಂತ ಬ್ಯಾಲೆನ್ಸ್ ಮಾಡಬೇಕು, ಬಟ್ ಬರೀಬಾರ್ದು. ಅರ್ಥ ಆಯ್ತಾ? ಅದೇ ರೀತಿ ಸಮ್ ಮೋರ್ ಎಕ್ಸಾಂಪಲ್ ಯಾವ್ದಾವುದು? ಅಲ್ಯೂಮಿನಿಯಂ ಆಕ್ಸೈಡ್. ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಎಕ್ಸಾಂಪಲ್. ಅಲ್ಯೂಮಿನಿಯಂ ಆಕ್ಸೈಡ್. ಅಲ್ಯೂಮಿನಿಯಂ ಸಿಂಬಲ್ ಏನು? AL. ಆಕ್ಸಿಜನ್ದು ಅಲ್ಯೂಮಿನಿಯಂದು ವೇಲೆನ್ಸ್ ಎಷ್ಟು? 3+. ಆಕ್ಸಿಜನ್ದು 2-. ಕ್ರಿಸ್ ಕ್ರಾಸ್ ಅಲ್ವಾ? Al to O3. ತುಂಬ ಸಿಂಪಲ್. ಅದೇ ರೀತಿ ಕ್ಯಾಲ್ಸಿಯಂ ಆಕ್ಸೈಡು. ಕ್ಯಾಲ್ಸಿಯಮ್ದು ವೇಲೆನ್ಸ್ ಎಷ್ಟು? 2+. ಆಕ್ಸಿಜನ್ದು 2-. ಎರಡು ಕ್ರಿಸ್ ಕ್ರಾಸ್ ಮಾಡಿದ್ರೆ CaO ಬರುತ್ತೆ. ಅರ್ಥ ಆಯ್ತಾ? ಈ ರೀತಿ ಹಿಯರ್ ದ ವೇಲೆನ್ಸಿ ಆಫ್ 2 ಎಲಿಮೆಂಟ್ಸ್ ಆರ್ ದಿ ಸೇಮ್. ಯು ಮೇ ಅರೈವ್ ದಿ ಫಾರ್ಮುಲಾ Ca2O2. ಬಟ್ ಸಿಂಪ್ಲಿ ನಮಗೆ ಇದು ವೇಲೆನ್ಸಿ ಎರಡಿದೆ. ಯಾವ ರೀತಿ ಬರುತ್ತೆ? Ca2O2 ಬರುತ್ತಲ್ವಾ? ಅದನ್ನ ನಾವು ಸಿಂಪಲ್ ಕೆಮಿಕಲ್ ಫಾರ್ಮುಲಾ ಮಾಡ್ತಿರೋದು ಏನು ಕೇಳಿ? ಸಿಂಪಲ್. ಯಾಕಂದರೆ ನಾವು ಕೆಮಿಕಲ್ ರಿಯಾಕ್ಷನ್ ಫಾರ್ಮೇಷನ್, ಕೆಮಿಕಲ್ ರಿಯಾಕ್ಷನ್ ಬರೆಯುವಾಗ ಅದ್ರ ನೇಮ್ ಬರೆಯೋದು. ಯಾಕಂದರೆ ಕ್ಯಾಲ್ಸಿಯಂ ಟೆಟ್ರಾಕ್ಲೋರೈಡ್, ಅಲ್ಯೂಮಿನಿಯಂ ಆಕ್ಸೈಡ್ ಅಂತ ಇವೆಲ್ಲ ಬರೆಯೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ನಮಗೆ ಕೆಮಿಕಲ್ ಫಾರ್ಮುಲಾನ ಬರೆಯೋಕ್ಕೆ ಫಸ್ಟು ಐಡಿಯಾ ಬಂತು. ಓಕೆನಾ? ಅರ್ಥ ಆಯ್ತಾ? ಈ ರೀತಿ. ನೆಕ್ಸ್ಟ್ ಎಕ್ಸಾಂಪಲ್ ಯಾವುದು? ಸೋಡಿಯಂ ನೈಟ್ರೈಟ್. ಸಿಂಬಲ್ ಏನು? ಸೋಡಿಯಮ್ದು ಎಷ್ಟು? ಸೋಡಿಯಂ ವೇಲೆನ್ಸಿ 1+. ನೈಟ್ರೈಟ್ದು 1-. ನೈಟ್ರೈಟ್ ಯಾವುದು? ಇಟ್ ಈಸ್ ಎನ್ ಪಾಲಿ ಅಟಾಮಿಕ್. ಕ್ರಿಸ್ ಕ್ರಾಸು. ಆನ್ಸರ್ ಏನು? ಫಾರ್ಮುಲಾ NaNO3. ಚಾರ್ಜ್ಡ್ ಬ್ಯಾಲೆನ್ಸ್ ಆಯ್ತಾ? ಇದು +1 ಇದು -1 ಎರಡು ಚಾರ್ಜ್ ಆಯಿತು. ನೆಕ್ಸ್ಟ್ ಫಾರ್ಮುಲಾ ಆಫ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಕ್ಯಾಲ್ಸಿಯಮ್ ಹೈಡ್ರಾಕ್ಸೈಡು. ಕ್ಯಾಲ್ಸಿಯಮ್ದು 2+ OH-. ಅದಕ್ಕೆ ನಾವು ಥರ್ಡ್ ಪಾಯಿಂಟ್ ಏನು ಹೇಳಿದೋ? ಪಾಲಿ ಅಟಾಮಿಕ್ ಅಯಾನ್ಸ್ ಬರೀಬೇಕಾದ್ರೆ ಬ್ರಾಕೆಟ್ ಆದಮೇಲೆ ನಾವು ಅದು ಎಷ್ಟು ಆಟಮ್ಸ್ ಇರುತ್ತೆ ಅಂತ ರೆಪ್ರೆಸೆಂಟ್ ಮಾಡಬೇಕು. ನೋಟ್ ದಟ್ ದ ಫಾರ್ಮುಲಾ ಆಫ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಇಸ್ CaOH2 ಅಂಡ್ ದ ನಾಟ್ CaOH2. ಬರೀ CaOH2 ಇರಲ್ಲ, ಯಾಕಂದರೆ ಬ್ರಾಕೆಟ್ ಬರೀಲೇಬೇಕು. ವಿ ಯೂಸ್ ಬ್ರಾಕೆಟ್ ವೆನ್ ವಿ ಹ್ಯಾವ್ 2 or more ಆಫ್ ದಿ ಸೇಮ್ ಅಯಾನ್ಸ್ ಇನ್ ದಿ ಫಾರ್ಮುಲಾ. ಯಾವ ಅಯಾನ್ಸು? ಪಾಲಿ ಅಟಾಮಿಕ್ ಅಯಾನ್ಸ್ ಇದ್ದಾಗ ನಾವು ಫಾರ್ಮುಲಾ ಇದ್ದಾಗ ನಾವು ಬ್ರಾಕೆಟ್ನ ಯೂಸ್ ಮಾಡಬೇಕು. ಇಯರ್ ದ ಬ್ರಾಕೆಟ್ ಅರೌಂಡ್ OH is with a substitute 2 indicates that there are 2 hydroxyl groups. ಇದು ಏನು ಇಂಡಿಕೇಟ್ ಮಾಡುತ್ತೆ? 2 ಹೈಡ್ರಾಕ್ಸೈಲ್ ಗ್ರೂಪ್ ಇದೆ ಅಂತ ಇಂಡಿಕೇಟ್ ಮಾಡುತ್ತೆ. ಆರ್ ಜಾಯಿನ್ಡ್ ವಿತ್ 1. ಇದು ಏನು ಇಂಡಿಕೇಟ್ ಮಾಡುತ್ತೆ? 2 OH ಗ್ರೂಪು ಒಂದು ಕ್ಯಾಲ್ಸಿಯಂ ಜೊತೆ ಜಾಯಿನ್ ಆಗಿದೆ ಅಂತ ಇಂಡಿಕೇಟ್ ಮಾಡುತ್ತೆ. ಇನ್ ಅದರ್ ವರ್ಡ್ಸ್ ದೇರ್ ಆರ್ 2 atoms ಆಫ್ ಆಕ್ಸಿಜನ್ ಅಂಡ್ ಹೈಡ್ರೋಜನ್ ಇನ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡಲ್ಲಿ 2 ಹೈಡ್ರೋಜನ್ 2 ಆಕ್ಸಿಜನ್ ಇದೆ ಅಂತ ಅರ್ಥ. ನೆಕ್ಸ್ಟ್ ಎಕ್ಸಾಂಪಲ್ ಯಾವುದು? ಸೋಡಿಯಂ ಕಾರ್ಬೋನೇಟ್. ಸಿಂಬಲ್ ಏನು? ಸಿಂಬಲ್ ಆಫ್ ಸೋಡಿಯಮ್ Na. ಕಾರ್ಬೋನೇಟು CO3. ಸೋಡಿಯಮ್ದು ಏನು? ಚಾರ್ಜು 1+. ಇದು 2-. ಅವಾರ್ಡ್ನ ಕ್ರಿಸ್ ಕ್ರಾಸ್ ಮಾಡೋದು. ಫಾರ್ಮುಲಾ ಏನು? Na2CO3. ಫೈನಲ್ ಫಾರ್ಮುಲಾ. ಯಾಕಂದರೆ ಇದು 2 ಇರುತ್ತೆ, ಈಗ ಹೋಗುತ್ತೆ. Na ಸೋಡಿಯಂ ಟು CO3. ಆಮೇಲೆ ಇಂಪಾರ್ಟೆಂಟ್ ಪಾಯಿಂಟ್ ಏನು ಹೇಳಿದೆ ನಾನು? ಯಾವುದೇ ಕಾರಣಕ್ಕೂ ಚಾರ್ಜ್ನ ಏನರಲ್ಲಿ ಮಾಲಿಕ್ಯೂಲ್ಸ್ ಫಾರ್ಮುಲಾ ಬರೆದಾದ್ಮೇಲೆ ತೋರಿಸ್ಬಾರ್ದು. ಓಕೆನಾ? ಅರ್ಥ ಆಯ್ತಾ? ನೆಕ್ಸ್ಟು ಇನ್ ದಿ ಎಬೋ ಎಕ್ಸಾಂಪಲ್ ಬ್ರಾಕೆಟ್ಸ್ ಆರ್ ನಾಟ್ ನೀಡೆಡ್ ಇಫ್ ದೇರ್ ಓನ್ಲಿ ಒನ್ ಅಯಾನ್ ಪ್ರೆಸೆಂಟ್. ಒಂದು ಅಯಾನ್ ಇದ್ರೆ ನಮಗೆ ಬ್ರಾಕೆಟು ಇಂಪಾರ್ಟೆಂಟ್ ಆಗಲ್ಲ. ಫಾರ್ಮುಲಾ ಆಫ್ ಅಮೋನಿಯಂ ಸಲ್ಫೇಟ್. ಅಮೋನಿಯಂ ಸಲ್ಫೇಟ್ ಫಾರ್ಮುಲಾ ಏನು? ಫಾರ್ಮುಲಾ NH4. ಅಮೋನಿಯಾದು NH4, ಸಲ್ಫೇಟ್ಗೆ SO4. ಅಮೋನಿಯಾದು 1+ ಇರುತ್ತೆ ವೇಲೆನ್ಸಿ, ಇದ್ರದ್ದು 2- ಇರುತ್ತೆ. ಎರಡು ಕ್ರಿಸ್ ಕ್ರಾಸ್ ಮಾಡಿದ್ರೆ NH4 to SO4 ಬರುತ್ತೆ. ಅರ್ಥ ಆಯ್ತಾ ಹೇಗೆ ಅಂತ? ನೆಕ್ಸ್ಟ್ ರೈಟ್ ಡೌನ್ ದ ಫಾರ್ಮುಲಾ ಆಫ್ ಸೋಡಿಯಂ ಆಕ್ಸೈಡ್, ಅಲ್ಯೂಮಿನಿಯಂ ಕ್ಲೋರೈಡ್, ಸೋಡಿಯಂ ಸಲ್ಫೈಡ್, ಮೆಗ್ನೀಷಿಯಂ ಹೈಡ್ರಾಕ್ಸೈಡ್. ಇದು ಕ್ವಶನ್ಸ್ ಏನೇನು, ಆನ್ಸರ್ ಏನಂತ ಡಿಸ್ಕಷನ್ ಮಾಡೋಣ. ಓಕೆನಾ? ಫಸ್ಟ್ ಕ್ವಶನ್ ಏನಿದೆ? ರೈಟ್ ಡೌನ್ ದ ಫಾರ್ಮುಲಾ ಆಫ್ ಸೋಡಿಯಂ ಆಕ್ಸೈಡ್, ಅಲ್ಯೂಮಿನಿಯಂ ಕ್ಲೋರೈಡ್, ಸೋಡಿಯಂ ಸಲ್ಫೈಡ್ ಮತ್ತು ಮೆಗ್ನೀಷಿಯಂ ಹೈಡ್ರಾಕ್ಸೈಡ್. ಸೋಡಿಯಂ ಆಕ್ಸೈಡು, ಸೋಡಿಯಮ್ದು ಎಷ್ಟು? ಸೋಡಿಯಂ 1. ಆಕ್ಸಿಜನ್ದು ಆಕ್ಸೈಡ್ ಅಂದರೆ 2-. ಅಂದರೆ ಸೋಡಿಯಂ ಆಕ್ಸೈಡ್ ಮೀನ್ಸ್ Na2O. ಓಕೆನಾ? ಕ್ರಿಸ್ ಕ್ರಾಸ್ ಮಾಡೋದು. ನೆಕ್ಸ್ಟ್ ಅಲ್ಯೂಮಿನಿಯಂ ಕ್ಲೋರೈಡ್. ಅಲ್ಯೂಮಿನಿಯಮು Cl. ಅಲ್ಯೂಮಿನಿಯಮ್ದು ವೇಲೆನ್ಸ್ ಎಷ್ಟು? 3+ ಚಾರ್ಜು. ಕ್ಲೋರಿಂದು 1-. ಅವೆರಡನ್ನ ಕ್ರಿಸ್ ಕ್ರಾಸ್ ಮಾಡಿದ್ರೆ AlCl3 ಅಲ್ಯೂಮಿನಿಯಂ ಕ್ಲೋರೈಡ್. Al2 ಅಲ್ವಾ? ಕ್ಲೋರಿನ್. ಅವಾಗ ಚಾರ್ಜು ಬ್ಯಾಲೆನ್ಸ್ ಆಗಲ್ಲ ಅಲ್ವಾ? ಅದಕ್ಕೆ ಏನು ಬರುತ್ತೆ? ಅಲ್ಯೂಮಿನಿಯಂ ಕ್ಲೋರೈಡ್ದು Al2Cl3 ಬರುತ್ತೆ. ಅರ್ಥ ಆಯ್ತಾ? 3 ಕ್ಲೋರಿನ್ನು, ಅಲ್ಯೂಮಿನಿಯಂ ಕ್ಲೋರೈಡ್, Al2Cl3. ಅದೇ ರೀತಿ ಸೋಡಿಯಂ ಸಲ್ಫೈಡ್.
ಸೋಡಿಯಮ್ದು ಚಾರ್ಜ್ ಎಷ್ಟು 1. ಸಲ್ಫೈಡ್ ಎಷ್ಟು ಇಲ್ಲಿ ಬರೀತೀನಿ ರೀ, ಸೋಡಿಯಂ ಸಲ್ಫೈಡ್ Na2S. ಸೋಡಿಯಂ ಸಲ್ಫೈಡ್ದು 2- ಎರಡು ಕ್ರಾಸ್ ಮಾಡಿದ್ರೆ ಅದು ಬರುತ್ತೆ. ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ MgOH2. ಓಕೆನಾ. ನೆಕ್ಸ್ಟ್ ರೈಟ್ ಡೌನ್ ದ ನೇಮ್ಸ್ ಆಫ್ ಕಾಂಪೌಂಡ್ಸ್ ರೆಪ್ರೆಸೆಂಟ್ ಬೈ ದ ಫಾಲೋಯಿಂಗ್ ಫಾರ್ಮುಲಾ. ಯಾವುದ್ಯಾವುದು? ಅಲ್ಯೂಮಿನಿಯಂ ಸಲ್ಫೇಟ್, ಕ್ಯಾಲ್ಸಿಯಂ ಕ್ಲೋರೈಡ್, ಪೊಟ್ಯಾಷಿಯಂ ಸಲ್ಫೇಟ್, ಪೊಟ್ಯಾಷಿಯಂ ನೈಟ್ರೈಟ್, ಕ್ಯಾಲ್ಸಿಯಂ ಕಾರ್ಬೋನೇಟ್. ಈ ರೀತಿ. ವಾಟ್ ಈಸ್ ಮೆಂಟ್ ಬೈ ದ ಟರ್ಮ್ ಕೆಮಿಕಲ್ ಫಾರ್ಮುಲಾ? ವಾಟ್ ಈಸ್ ಕೆಮಿಕಲ್ ಫಾರ್ಮುಲಾ? ಏನದು? ಎಲ್ಲಿದೆ ನೋಡಿ ಆನ್ಸರು. ಕೆಮಿಕಲ್ ಫಾರ್ಮುಲಾ ಮೀನ್ಸ್ these are the simplest compound. What is chemical formula? The chemical formula is a compound. It is a simple representation of its an compound. Chemical formula means it is the simplest representation of its compound. How many atoms are present in a H2S molecule and PO4 3- molecule? Atomicity is nothing but the number of atoms constituting in an molecule. ಎಷ್ಟು ಆಟಮ್ಸು ಮಾಲಿಕ್ಯೂಲಲ್ಲಿ ಕಾನ್ಸ್ಟಿಟ್ಯೂಟಿಂಗ್ ಆಗ್ತಿರುತ್ತೋ ಅದನ್ನ ನಾವು ಅಟಾಮಿಸಿಟಿ ಅಂತ ಕರಿತೀವಿ. ಕರೆಕ್ಟಾ? ಎಷ್ಟು ಏನಿದೆ? H2S ಇದೆ, ಹೈಡ್ರೋಜನ್ 2, ಸಲ್ಫರ್ 1, ಟೋಟಲ್ ಎಷ್ಟು? ಅಟಾಮಿಸಿಟಿ 3. ಅಂದರೆ ಅದು ಟ್ರೈ ಅಟಾಮಿಕ್ ಅಲ್ವಾ? ಅದೇ ರೀತಿ PO3- ಅಂದರೆ ಟೋಟಲ್ 5, ಫಾಸ್ಫರ್ಗ್ 1, ಆಕ್ಸಿಜನ್ 4 ಅಲ್ವಾ? 5. ಟೋಟಲ್ ಎಷ್ಟು? ಇಟ್ ಈಸ್ ಅನ್ ಪಾಲಿಅಟಾಮಿಕ್ ಮಾಲಿಕ್ಯೂಲ್. ಅರ್ಥ ಆಯ್ತಾ? ನೆಕ್ಸ್ಟ್ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್. ಯಾವುದು? ಮಾಲಿಕ್ಯುಲರ್ ಮಾಸ್. ನಾವು ಅಟಾಮಿಕ್ ಮಾಸ್ ತಿಳ್ಕೊಂಡ್ವಲ್ಲ, ಮಾಲಿಕ್ಯುಲರ್ ಮಾಸ್. ಹಾಗಾದ್ರೆ ನನ್ನ ಹತ್ರ ಒಂದು ಕ್ವಶನ್ ಇದೆ. ಅಟಾಮಿಕ್ ಮಾಸ್ ಮಾಲಿಕ್ಯುಲರ್ ಮಾಸ್ ಎರಡು ಒಂದೇನಾ ಇಲ್ಲ ಡಿಫ್ರೆಂಟ್ ಅಂತ ತಿಳ್ಕೊಳ್ಳೋಣ. ಓಕೆನಾ? ಇನ್ ಸೆಕ್ಷನ್ 3.2 ವಿ ಡಿಸ್ಕಸ್ ದ ಕಾನ್ಸೆಪ್ಟ್ ಆಫ್ ಅಟಾಮಿಕ್ ಮಾಸ್. ಅಟಾಮಿಕ್ ಮಾಸ್ ಬಗ್ಗೆ ಡಿಸ್ಕಷನ್ ಮಾಡೋದು. ದಿಸ್ ಕಾನ್ಸೆಪ್ಟ್ ಕ್ಯಾನ್ ಬಿ ಎಕ್ಸ್ಟೆಂಡ್ ಟು ಕ್ಯಾಲ್ಕುಲೇಟ್ ಮಾಲಿಕ್ಯುಲರ್ ಮಾಸ್. ಮಾಲಿಕ್ಯುಲರ್ ಮಾಸ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ? ಅಟಾಮಿಕ್ ಮಾಸ್ ಯೂಸ್ ಮಾಡಿಕೊಂಡೆ ಕ್ಯಾಲ್ಕುಲೇಟ್ ಮಾಡ್ತೀವಿ. ಮಾಲಿಕ್ಯುಲರ್ ಮಾಸ್, ದಿ ಮಾಲಿಕ್ಯುಲರ್ ಮಾಸ್ ಆಫ್ ಎನ್ ಸಬ್ಸ್ಟೆನ್ಸ್ ಇಸ್ ದಿ ಸಮ್ ಆಫ್ ದಿ ಅಟಾಮಿಕ್ ಮಾಸಸ್ ಆಫ್ ಆಲ್ ಆಟಮ್ಸ್ ಇನ್ ಎ ಮಾಲಿಕ್ಯೂಲ್ ಆಫ್ ದಿ ಸಬ್ಸ್ಟೆನ್ಸ್. ವಾಟ್ ಈಸ್ ಮಾಲಿಕ್ಯುಲರ್ ಮಾಸ್ ಅಂದರೆ, molecular mass is equal to sum of the atomic masses of an element constituting in molecule. ಈಗ ಎಕ್ಸಾಂಪಲ್ ಯಾವುದೋ ಒಂದು ಮಾಲಿಕ್ಯೂಲ್ ಯಾವುದೋ ಒಂದು ಎಲಿಮೆಂಟ್ಸ್ H2O ಇತ್ತು ಅಂದರೆ ಅದ್ರದ್ದು ಓವರ್ ಆಲ್ ಮಾಸು, ಮಾಲಿಕ್ಯುಲರ್ ಮಾಸ್ ಏನಾಗುತ್ತೆ ಅಂದರೆ ಎಲ್ಲ ಯಾವ್ಯಾವ ಎಲಿಮೆಂಟ್ಸ್ ಇರುತ್ತೆ ಅದ್ರದ್ದೆಲ್ಲ ಅಟಾಮಿಕ್ ಮಾಸ್ ಆ್ಯಡ್ ಮಾಡೋದೇ ಮಾಲಿಕ್ಯುಲರ್ ಮಾಸ್ ಅಂತ ಕರಿತೀವಿ. ಇಟ್ ಈಸ್ ದೇರ್ ಫಾರ್ ರಿಲೇಟಿವ್ ಮಾಸ್ ಆಫ್ ಎ ಮಾಲಿಕ್ಯೂಲ್ ಎಕ್ಸ್ಪ್ರೆಸ್ಡ್ ಇನ್ ಅಟಾಮಿಕ್ ಮಾಸ್ ಯೂನಿಟ್ AMU. ಯೂನಿಫೈಡ್ ಮಾಸ್ ಯೂನಿಟ್ ಇತ್ತಲ್ಲ, ಇದು ಕೂಡ ನಾವು ಯು ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆನಾ? ಎಕ್ಸಾಂಪಲ್, ಕ್ಯಾಲ್ಕುಲೇಟ್ ದ ರಿಲೇಟಿವ್ ಮಾಲಿಕ್ಯುಲರ್ ಮಾಸ್ ಆಫ್ ವಾಟರ್, ಕ್ಯಾಲ್ಕುಲೇಟ್ ದ ಮಾಲಿಕ್ಯುಲರ್ ಮಾಸ್ ಆಫ್ HNO3. ಓಕೆನಾ? ಫಸ್ಟ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ಅಟಾಮಿಕ್ ಮಾಸ್ ಆಫ್ ಹೈಡ್ರೋಜನ್ ಎಷ್ಟು? 1. ಅಟಾಮಿಕ್ ಮಾಸ್ ಆಫ್ ಆಕ್ಸಿಜನ್ 16 ಅಲ್ವಾ? ಸೊ ದ ಮಾಲಿಕ್ಯುಲರ್ ಮಾಸ್ ಆಫ್ ವಾಟರ್ ವಿಚ್ ಕಂಟೆನ್ಸ್ 2 ಆಟಮ್ಸ್. ಒಂದು ವಾಟರ್ ಮಾಲಿಕ್ಯೂಲಲ್ಲಿ ಎಷ್ಟಿರುತ್ತೆ? 2 ಆಟಮ್ಸ್ ಆಫ್ ಹೈಡ್ರೋಜನ್ ಮತ್ತೆ 1 ಆಟಮ್ ಆಫ್ ಆಕ್ಸಿಜನ್ ಇರುತ್ತೆ. ಹಾಗಾದ್ರೆ 2 × 1 + 1 × 16 ಟೋಟಲ್ ಎಷ್ಟಾಯಿತು? 2 2 + 16 18 18 ಸಿಕ್ತು. ಅದೇ ರೀತಿ HNO3 ಹೈಡ್ರೋಜನ್ ಎಷ್ಟು ಅಟಾಮಿಕ್ ಮಾಸು? 1, ನೈಟ್ರೋಜನ್ದು 14, ಆಕ್ಸಿಜನ್ದು 16 3 48 ಟೋಟಲ್ 63U. ಈ ರೀತಿ ಮಾಲಿಕ್ಯುಲರ್ ಮಾಸ್ನ ಫೈಂಡ್ ಔಟ್ ಮಾಡ್ತೀವಿ. ಹಾಗಾದ್ರೆ ವಾಟ್ ಈಸ್ ಮಾಲಿಕ್ಯುಲರ್ ಮಾಸ್? ಮಾಲಿಕ್ಯುಲರ್ ಮಾಸ್ ಇಸ್ ನಥಿಂಗ್ ಬಟ್ the sum of atomic masses of an element present in a molecule. Agade, what is formula unit mass? The formula unit mass of a substance is a sum of the atomic masses of all atoms of a formula unit in a compound. Unit of a compound. What is formula unit mass? Formula unit mass nothing but sum of the atomic masses of an atom in a formula. ಫಾರ್ಮುಲಾದಲ್ಲಿ ಎಷ್ಟು ಅಟಾಮಿಕ್ ಮಾಸಸ್ ಇದೆ ಅದನ್ನ ಸಮ್ ಮಾಡೋದನ್ನ ಫಾರ್ಮುಲಾ ಯೂನಿಟ್ ಮಾಸ್ ಅಂತ ಕರೀತಾರೆ. ಫಾರ್ಮುಲಾ ಯೂನಿಟ್ ಮಾಸ್ ಇಸ್ ಕ್ಯಾಲ್ಕುಲೇಟೆಡ್ ಇನ್ ದಿ ಸೇಮ್ ಮ್ಯಾನರ್ ಆಸ್ ವಿ ಕ್ಯಾಲ್ಕುಲೇಟ್ ದಿ ಮಾಲಿಕ್ಯುಲರ್ ಮಾಸ್. ಹೇಗೆ ನಾವು ಮಾಲಿಕ್ಯುಲರ್ ಮಾಸ್ನ ಕ್ಯಾಲ್ಕುಲೇಟ್ ಮಾಡ್ತೀವೋ ಅದೇ ರೀತಿ ನಾವು ಫಾರ್ಮುಲಾ ಯೂನಿಟ್ ಮಾಸ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ದ ಓನ್ಲಿ ಡಿಫ್ರೆನ್ಸ್ ಇಸ್ ದಟ್ ವಿ ಯೂಸ್ ದ ವರ್ಡ್ ಫಾರ್ಮುಲಾ ಇನ್ಸ್ಟೆಡ್ ಆಫ್ ದಿ ಸಬ್ಸ್ಟೆನ್ಸ್ whose constituent particles are ions. ಅಯಾನ್ಸ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಿದ್ದೋ ಅದ್ರ ಬದಲು ಇಲ್ಲಿ ಫಾರ್ಮುಲಾನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಸೋಡಿಯಂ ಕ್ಲೋರೈಡ್ ಆಸ್ ಎ ಡಿಸ್ಕಸ್ಡ್ ಎಬೋ ಆಸ್ ಎ ಫಾರ್ಮುಲಾ ಏನಿದೆ NaCl ಇದೆ. ಇಟ್ ಫಾರ್ಮುಲಾ ಯೂನಿಟ್ ಮಾಸ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಆಸ್ ಸೋಡಿಯಮ್ದೆಷ್ಟು 1 × 23 + 1 × 35.5 ದಟ್ ಈಸ್ 58.5.
ಫಾರ್ಮುಲಾ ಎಫ್ ಎಮ್ ಯುಗೂ ಎ ಎಮ್ ಯುಗೂ ಏನು ಡಿಫ್ರೆಂಟ್ ಅಂದರೆ ಮಾಲಿಕ್ಯುಲರ್ ಮಾಸ್ಗೂ ಫಾರ್ಮುಲಾ ಯೂನಿಟ್ ಮಾಸ್ಗೂ ಏನು ಡಿಫ್ರೆಂಟು ಅಂದರೆ ಅಲ್ಲಿ ನೇಮ್ ಇದು ಏನು ನೇಮಿಂದ ಹೇಳ್ತಿದ್ದೋ ಇಲ್ಲಿ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಹೇಳ್ತೀವಿ ಅಷ್ಟೇ ಸಿಂಪಲ್. ಕ್ಯಾಲ್ಕುಲೇಟ್ ದ ಫಾರ್ಮುಲಾ ಯೂನಿಟ್ ಮಾಸ್ ಆಫ್ CaCl2 ಈ ರೀತಿ ಎಕ್ಸಾಮ್ ಕೇಳ್ತಾರೆ. ಸೊಲ್ಯೂಷನ್ ಏನು? ಅಟಾಮಿಕ್ ಮಾಸ್ ಆಫ್ Ca ಕ್ಯಾಲ್ಸಿಯಮ್ ಪ್ಲಸ್ 2 ಅಟಮ್. ಅಟಾಮಿಕ್ ಆಫ್ ಮಾಸ್ ಆಫ್ ಎಷ್ಟು? 40 ಪ್ಲಸ್ 2 ಇಂಟು 35.5 ಎಷ್ಟಾಯಿತು ಟೋಟಲು? 1,111 U ಆಯಿತು. ಈ ರೀತಿ ಆಯಿತು. ಓಕೆನಾ? ಇದು ಫುಲ್ಲು ಆಟಮ್ಸ್ ಆ್ಯಂಡ್ ಮಾಲಿಕ್ಯೂಲ್ಸ್ ಚಾಪ್ಟರ್. ಹಾಗಾದರೆ ಕ್ವಶನ್ಸ್ ಏನೇನಿದೆ? ಕ್ಯಾಲ್ಕುಲೇಟ್ ದ ಮಾಲಿಕ್ಯುಲರ್ ಮಾಸ್ ಆಫ್ H2O2 Cl2 CO2 ಇಷ್ಟಿದೆ. ಕ್ಯಾಲ್ಕುಲೇಟ್ ದ ಫಾರ್ಮುಲಾ ಯೂನಿಟ್ ಮಾಸ್ ಆಫ್ ಇಷ್ಟಿದೆ. ಓಕೆನಾ? ಮಾಡೋಣವಾ ಹಾಗಾದರೆ? ಇರಿ, ಫಸ್ಟ್ ಕ್ವಶನ್ ಏನು? ಕ್ಯಾಲ್ಕುಲೇಟ್ ದ ಮಾಲಿಕ್ಯುಲರ್ ಮಾಸ್ ಆಫ್ H2. ಫಸ್ಟ್ ಒನ್ H2 ಅಲ್ವಾ? ಹೈಡ್ರೋಜನ್ಗೆ ಮಾಲಿಕ್ಯೂಲ್ಸ್ ಇದು ಅಟಾಮಿಕ್ ಮಾಸ್ ಎಷ್ಟು? 1 ಇರುತ್ತೆ. 2 ಇಂಟು 1 ದಟ್ಸ್ ಈಸ್ ಈಕ್ವಲ್ ಟು 2U. ಹೈಡ್ರೋಜನ್ ಆಯಿತು. ನೆಕ್ಸ್ಟು ಆಕ್ಸಿಜನ್ದು O2. 2 ಮಾಲಿಕ್ಯೂಲ್ ಆಫ್ ಆಕ್ಸಿಜನ್ ಇದೆ. ಟೋಟಲ್ ಅಟಾಮಿಕ್ ಮಾಸ್ ಆಫ್ ಇದು ಆಕ್ಸಿಜನ್ ಎಷ್ಟು? 16. ಹಂಗಾದ್ರೆ 32U. ನೆಕ್ಸ್ಟ್ ಇನ್ಯಾವುದು? ಕ್ಲೋರಿನ್ Cl2. 2 ಮಾಲಿಕ್ಯೂಲ್ಸ್ ಆಫ್ ಕ್ಲೋರಿನ್ ಇದೆ. ಕ್ಲೋರಿನ್ದು ಅಟಾಮಿಕ್ ಮಾಸ್ ಎಷ್ಟು? 35.5. ಹಾಗಾದರೆ ಟೋಟಲು 2 ಇಲ್ಲಿ ಹೆಂಗ್ ಕ್ಯಾಲ್ಕುಲೇಷನ್ ಮಾಡೋದು? ಕ್ಯಾಲ್ಸಿ ಇರಲ್ಲ ಅಲ್ವಾ? ಏನು ಮಾಡಿದ್ರೆ ಮಲ್ಟಿಪ್ಲಿಕೇಶನ್ ಮಾಡಿ. 2 5 10 0 1 2 5 10 11 1 2 3 6 7 71.0 ಈ ರೀತಿ. ನೆಕ್ಸ್ಟ್ ಇನ್ಯಾವುದು? CO2 ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. CO2ದೆಷ್ಟು? ಏನೇನಿದೆ ಅದರಲ್ಲಿ? ಕಾರ್ಬನ್ ಒಂದಿದೆ. ಕಾರ್ಬನ್ ಒಂದಂದರೆ ಅದರದ್ದು 1 ಇಂಟು ಅದರದ್ದು ಅಟಾಮಿಕ್ ಮಾಸ್ ಎಷ್ಟು? 12U ಪ್ಲಸ್ ಆಕ್ಸಿಜನು 2 ಆಟಮ್ಸ್ ಇದೆ. ಅದರದ್ದು ಅಟಾಮಿಕ್ ಮಾಸ್ 16. 16 32 32 12 40 32 ಅದು 42 44 CO2ದು. ಕರೆಕ್ಟಾ? ಅರ್ಥ ಆಯ್ತಾ? ನೆಕ್ಸ್ಟು ಆಮೇಲೆ ಇನ್ಯಾವುದು? CH4 ಕಾರ್ಬನ್ ಒಂದಿದೆ. 1 ಇಂಟು 12 ಪ್ಲಸ್ ಹೈಡ್ರೋಜನ್ 4 ಇದೆ. 4 ಇಂಟು 1 ಅಲ್ವಾ? 12 ಪ್ಲಸ್ 4 16. CH4ದೆಷ್ಟು? 16U. ಆಮೇಲೆ ಇನ್ಯಾವುದು? C2H6 ಕಾರ್ಬನ್ ಎಷ್ಟು? 2 ಇಂಟು 12 ಪ್ಲಸ್ 6 ಇಂಟು 1 12 24 24 6 30. ಕರೆಕ್ಟಾ? 30U. ಯು ಮಾತ್ರ ಮರಿಬೇಡಿ, ಯಾಕಂದರೆ ಅಟಾಮಿಕ್ ಮಾಸ್ ಯೂನಿಟ್ ಇದು ಬರೀಲಿಲ್ಲ ಅಂದರೆ 1 ಮಾರ್ಕ್ಸ್ ಕಿತ್ತಾಕ್ಬಿಡ್ತಾರೆ, ಮಾರ್ಕ್ಸೇ ಕೊಡಲ್ಲ ಆಮೇಲೆ. ಓಕೆನಾ? ನೆಕ್ಸ್ಟ್ ಆಮೇಲೆ ಇನ್ಯಾವುದು? NH3 ಅಲ್ವಾ? ಇರಿ ಕ್ಲಿಯರ್ ಮಾಡಿಬಿಡ್ತೀನಿ, ಬರ್ಕೊಳ್ಳಿ. ಓಕೆನಾ? ಪ್ರಾಕ್ಟೀಸ್ ಮಾಡಿ. NH3 ನೈಟ್ರೋಜನ್ದೆಷ್ಟು? 1 ಇಂಟು 14 ಪ್ಲಸ್ ಹೈಡ್ರೋಜನ್ದು 1 ಇಂಟು 3 ಟೋಟಲ್ ಎಷ್ಟು? 14 3 17 17U. ನೆಕ್ಸ್ಟ್ ಇನ್ಯಾವುದಿದೆ? CH3OH. ಯಾವುದು? CH3OH. ಕಾರ್ಬನ್ದೆಷ್ಟು? 12 ಹೈಡ್ರೋಜನ್ದು 3 ಆಕ್ಸಿಜನ್ದು 16 ಹೈಡ್ರೋಜನ್ 1 3 1 4 4 16 20 20 12 32 32U. ಅರ್ಥ ಆಯ್ತಾ? ಈ ರೀತಿ ಕ್ಯಾಲ್ಕುಲೇಷನ್ ಮಾಡೋದು. ನೆಕ್ಸ್ಟ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಏನಿತ್ತು? ಕ್ಯಾಲ್ಕುಲೇಟ್ ದ ಫಾರ್ಮುಲಾ ಯೂನಿಟ್ ಮಾಸ್ ಆಫ್ Zn ಜಿಂಕ್ ಆಕ್ಸೈಡ್ Na2O K2CO3. ಫಸ್ಟ್ ಒನ್ ಏನು? ಜಿಂಕ್ ಆಕ್ಸೈಡ್. ಫಾರ್ಮುಲಾ ಮಾಸ್ ಯೂನಿಟ್ ಜಿಂಕು ಏನು ಕೊಟ್ಟಿದ್ದಾರೆ? ಜಿಂಕ್ ಎಷ್ಟಿದೆ? 65U ಇದೆ. ಎಷ್ಟು ಕಾಂಪೌಂಡ್ ಇದೆ? 65. ಒಂದೇ ಕಾಂಪೌಂಡ್ ಇರೋದು. ಮತ್ತು ಆಕ್ಸಿಜನ್ದು 16 30 16 ಅಲ್ವಾ? 16 65 16 ಎಷ್ಟು? 75 81. ಆನ್ಸರ್ ಏನು? 81U. ಈ ರೀತಿ ಕ್ಯಾಲ್ಕುಲೇಟ್ ಮಾಡೋದು. ಮತ್ತೆ Na2O ಸೋಡಿಯಮ್ದು ಎಷ್ಟಿದೆ? 23U ಅಲ್ವಾ? Na2O 23 ಇಂಟು 2 ಪ್ಲಸ್ ಆಕ್ಸಿಜನ್ ಎಷ್ಟು? 16 2 3 6 6 7 12 2 3 6 2 4 46 ಪ್ಲಸ್ 16 56 6 ಎಷ್ಟು? 62. ಅರ್ಥ ಆಯ್ತಾ? ನೆಕ್ಸ್ಟ್ ಇನ್ನೊಂದು ಯಾವುದು? K2CO3 ಅಲ್ವಪ್ಪ? K2CO3 ಪೊಟ್ಯಾಷಿಯಮ್ ಎಷ್ಟು ಮಾಲಿಕ್ಯೂಲ್ ಇದೆ? 2 ಇದೆ. ಪೊಟ್ಯಾಷಿಯಮ್ದು ಇದೆಷ್ಟಿದೆ ಮಾಸು? 39U ಇದೆ. 2 ಇಂಟು 39 ಪ್ಲಸ್ ಕಾರ್ಬನ್ದು 12 ಪ್ಲಸ್ ಆಕ್ಸಿಜನ್ದು 3 ಇಂಟು ಆಕ್ಸಿಜನ್ದು ಎಷ್ಟು? 13 39 32 2 9 18 2 3 6 78 ಪ್ಲಸ್ 12 78 12 ಎಷ್ಟು? 18 90 ಆಯಿತು. 90 ಪ್ಲಸ್ 16 3 48 90 100 138 ಟೋಟಲ್ 138 ಬರುತ್ತೆ. ಅರ್ಥ ಆಯ್ತಾ?
ಈ ರೀತಿ ನಾವು ಅಟಾಮಿಕ್ ಮಾಸ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅರ್ಥ ಆಯ್ತಾ? ಹಾಗಾದ್ರೆ ಕ್ವಿಕ್ ಆಗಿ ರಿವಿಷನ್ ಮಾಡ್ಕೊಂಡು ಬಂದ್ಬಿಡೋಣ. ಎಲ್ಲಿಂದ ಸ್ಟಾರ್ಟ್ ಮಾಡ್ದೋ? ವಿ ಸ್ಟಾರ್ಟ್ ಫ್ರಮ್ ವಾಟ್ ಈಸ್ ಮಾಲಿಕ್ಯೂಲ್. ಮಾಲಿಕ್ಯೂಲ್ಸ್ ಅಂದ್ರೆ ಏನು? ಆಟಮ್ಸ್ ಸಿಂಗಲ್ ಫಾರ್ಮ್ ಅಲ್ಲಿ ಸಿಗಲ್ಲ. ಆಟಮ್ಸ್ ಇಸ್ ಯಾವ ರೀತಿ ಸಿಗುತ್ತೆ? ಆಸ್ ಟೂ ಪಾರ್ಟ್ ಅಲ್ಲಿ ಸಿಗುತ್ತೆ. ಒಂದು ಆಟಮ್, ಒಂದು ಮಾಲಿಕ್ಯೂಲು, ಸೇಮ್ ಎಲಿಮೆಂಟ್ ಮಾಲಿಕ್ಯೂಲು, ಮತ್ತೆ ಡಿಫ್ರೆಂಟ್ ಆಟಮ್ ಇಂದ ಫಾರ್ಮೇಷನ್ ಆಗುತ್ತೆ. ಸೇಮ್ ಇದನ್ನ ಮಾಲಿಕ್ಯೂಲ್ ಅಂತ, ಮಾಲಿಕ್ಯೂಲ್ ಆಫ್ ಎನ್ ಎಲಿಮೆಂಟ್ ಅಂತ ಕರಿತೀವಿ. ಡಿಫ್ರೆಂಟ್ ಇರೋದನ್ನ ಮಾಲಿಕ್ಯೂಲ್ ಆಫ್ ಕಾಂಪೌಂಡ್ ಅಂತ ಕರಿತೀವಿ ಅಲ್ವಾ? ಮಾಲಿಕ್ಯೂಲ್ ಆಫ್ ಎಲಿಮೆಂಟ್ ಅಲ್ಲಿ ಡೈಅಟಾಮಿಕ್, ಮೊನೋಅಟಾಮಿಕ್, ಟ್ರೈಅಟಾಮಿಕ್ ಎಲ್ಲ ಬರುತ್ತೆ. ಎಷ್ಟು ನಂಬರ್ ಆಫ್ ಆಟಮ್ಸು ಮಾಲಿಕ್ಯೂಲ್ ಫಾರ್ಮೇಷನ್ ಮಾಡೋಕ್ಕೆ ಕಾನ್ಸ್ಟಿಟ್ಯೂಟ್ ಮಾಡುತ್ತೋ ಅದನ್ನ ಏನಂತ ಕರಿತೀವಿ? ಅಟಾಮಿಸಿಟಿ ಅಂತ ಕರಿತೀವಿ. ಇಲ್ಲಿದೆ ನೋಡಿ, ಮೊನೋಅಟಾಮಿಕ್, ಡೈಅಟಾಮಿಕ್ ಇದೆಲ್ಲ ನೋಡ್ದೋ. ಆಮೇಲೆ ಮಾಲಿಕ್ಯೂಲ್ಸ್ ಆಫ್ ಕಾಂಪೌಂಡ್ಸ್ ಅಂದ್ರೆ ಏನು? ಡಿಫ್ರೆಂಟ್ ಆಟಮ್ಸು ಫಾರ್ಮ್ ಆಗೋದು. ಮಾಲಿಕ್ಯೂಲ್ಸ್ ಅಂದ್ರೆ ಏನು? ಈ ಗ್ರೂಪ್ ಆಫ್ 2 or more ಆಟಮ್ಸ್ ಫಾರ್ಮ್ ಎ ಕೆಮಿಕಲ್ ಬಾಂಡಿಂಗ್ ಎಲ್ಡ್ ಟುಗೆದರ್ ಬೈ ಅನ್ ಅಟ್ರಾಕ್ಟಿವ್ ಫೋರ್ಸ್, ಸ್ಟ್ರಾಂಗ್ ಅಟ್ರಾಕ್ಟಿವ್ ಫೋರ್ಸ್ ಇಂದ ಎಲ್ಡ್ ಆಗೋದು. ಇದನ್ನ ನಾವು ಮಾಲಿಕ್ಯೂಲ್ಸ್ ಅಂತ ಕರೆದೋ. ಕರೆಕ್ಟಾ? ಈ ರೀತಿ ಕಲ್ತೋ, ಎಕ್ಸಾಂಪಲ್ ಕಲ್ತೋ. ನೆಕ್ಸ್ಟ್ ಆಮೇಲೆ ಹೇಗೆ ಇದ್ರದ್ದು ರೇಷು ಮಾಸ್ ಇರುತ್ತೆ ಅಂತ ಕಲ್ತೋ. ಎಕ್ಸಾಂಪಲ್, ವಾಟರ್ ಅಲ್ಲಿ 3 ಗ್ರಾಮ್ ನಾವೇನಾದ್ರೂ ಡಿಸಾಲ್ವ್ ಮಾಡಿದ್ರೆ ಅದ್ರದ್ದು ಮಾಸ್ ಏನಿರುತ್ತೆ? 1 ಗ್ರಾಮ್, 9 ಗ್ರಾಮ್ ಡಿಸಾಲ್ವ್ ಮಾಡಿದ್ರೆ 1 ಗ್ರಾಮ್ ಹೈಡ್ರೋಜನ್ ಇದ್ರೆ 8 ಗ್ರಾಮ್ ಆಕ್ಸಿಜನ್ ಸಿಗುತ್ತೆ. ಈ ರೀತಿ ಮಾಸ್ ಬೈ ಇದು ಕಲ್ತೋ. ಆಮೇಲೆ ಇನ್ನೇನು ಕೇಳ್ತೋ? ವಾಟ್ ಈಸ್ ಅಯಾನ್? ಅಯಾನ್ಸ್ ನಥಿಂಗ್ ಬಟ್ ಚಾರ್ಜೆಡ್ ಸ್ಪೀಸೀಸ್. ಅದು ಪಾಸಿಟಿವ್ ಆಗಾದ್ರೂ ಇರ್ಬೋದು, ನೆಗೆಟಿವ್ ಆಗಾದ್ರೂ ಇರ್ಬೋದು, ಆ ರೀತಿ ಇರಬೇಕು. ಬಟ್ ಅಯಾನ್ಸ್ ಆರ್ ದಿ ಪಾಸಿಟಿವ್ ಸ್ಪೀಸೀಸ್ ಅಲ್ವಾ? ಅದೊಂದು ಕಲ್ತೋ. ಆಮೇಲೆ ಹೇಗಿರುತ್ತೆ ಮಾಸ್ ರೇಷಿಯೋ ಅಂತ ಕಲ್ತೋ. ಆಮೇಲೆ ವಾಟ್ ಆರ್ ಪಾಲಿಅಟಾಮಿಕ್ ಅಯಾನ್ಸ್? ಪಾಲಿಅಟಾಮಿಕ್ ಅಯಾನ್ಸ್ ನಥಿಂಗ್ ಬಟ್ 2 or more ಪಾರ್ಟಿಕಲ್ಸ್ ಇಂದ, 2 or more ಆಟಮ್ಸ್ ಇಂದ ಜಾಯಿನ್ ಆಗಿರುತ್ತಲ್ಲ, ಅದನ್ನ ಫಾರ್ಮೇಷನ್ ಆಗುತ್ತೆ ಪಾಲಿಅಟಾಮಿಕ್ ಅಯಾನ್ಸ್ ಅಲ್ವಾ? ಅದು ಕಲ್ತೋ. ಆಮೇಲೆ ಕೆಮಿಕಲ್ ಫಾರ್ಮುಲಾ ಹೇಗೆ ಮಾಡೋದು? ಏನು ಎಕ್ಸಾಂಪಲ್ ತಗೊಂಡು ಕಲ್ತೋ? ಕೆಮಿಕಲ್ ಫಾರ್ಮುಲಾ ಇಸ್ ನಥಿಂಗ್ ಬಟ್ ಸಿಂಪಲ್ ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಆಫ್ ಎನ್ ಕಾಂಪೌಂಡ್ ಇಸ್ ನೋನ್ ಆಸ್ ಕೆಮಿಕಲ್ ಫಾರ್ಮುಲೆ. ಇದು ಕಲ್ತ್ಕೊಂಡು ಅಲ್ವಾ? ನೆಕ್ಸ್ಟ್ ಆಮೇಲೆ ಇನ್ನೇನು ಕಲ್ತೋ? ಅದನ್ನ ಹೇಗೆ ಬರೆಯೋದು? ವಾಟ್ ಈಸ್ ವೇಲೆನ್ಸಿ ಅಂತ ಕಲ್ತೋ. ವೇಲೆನ್ಸಿ ಮೀನ್ಸ್ ದ ಕಂಬೈನಿಂಗ್ ಪವರ್ ಆಫ್ ಎನ್ ಎಲಿಮೆಂಟ್ ಇಸ್ ನೋನ್ ಆಸ್ ವೇಲೆನ್ಸಿ. ವೇಲೆನ್ಸಿ ಅಂದ್ರೆ ಏನು? ಕಂಬೈನಿಂಗ್ ಕೆಪಾಸಿಟಿ. ಒಂದು ಅಯಾನ್ ಅಥವಾ ಒಂದು ಆಟಮ್ದು ಎಷ್ಟು ಕಂಬೈನಿಂಗ್ ಕೆಪಾಸಿಟಿ ಇರುತ್ತೆ ಅನ್ನೋ ವೇಲೆನ್ಸಿ ಅಂತ ಕರೆದು. ಮತ್ತೆ ಯಂತ್ರದ ಎಕ್ಸಾಂಪಲ್ ತಗೊಂಡು ಆಕ್ಟೋಪಸ್ ಮತ್ತೆ ಮನುಷ್ಯನ್ ತಗೊಂಡು ಹೇಗೆ ಫಾರ್ಮುಲಾನ ಈಸಿಯಾಗಿ ಬರೆಯೋದು ಅಂತ. ಆಕ್ಟೋಪಸ್ಗೆ 8 ಕೈ ಇರುತ್ತೆ, ಮನುಷ್ಯನ್ಗೆ 2 ಕೈ ಇರುತ್ತೆ. ಆಕ್ಟೋಪಸ್ ಫುಲ್ಲು ಕೈನ ಮನುಷ್ಯ ಎಲ್ಡ್ ಮಾಡೋ ರೀತಿ ಬರ್ದು ಅದನ್ನ ಕೆಳಗ್ಬಾರ್ದು ಕ್ರಿಸ್ ಕಾಸ್ ಮಾಡಿದ್ರೆ ನಮಗೆ ಫಾರ್ಮುಲಾ ಬರುತ್ತೆ ಅಂತ ಕಲ್ತು ಅಲ್ವಾ? ಈ ರೀತಿ. ಆಮೇಲೆ ಎಷ್ಟೆಷ್ಟು ವೇಲೆನ್ಸಿ ಇರುತ್ತೆ ಅಂತ ಕಲ್ತ್ಕೊಂಡು. ಆಮೇಲೆ ಯಾವುದು 3 ಇಂಪಾರ್ಟೆಂಟ್ ಪಾಯಿಂಟ್ಸು, ಯಾವ್ಯಾವ 3 ಇಂಪಾರ್ಟೆಂಟ್ ರೂಲ್ಸ್ ಅಂತ ಕಲ್ತ್ಕೊಂಡು. ಫಸ್ಟ್ ರೂಲ್ಸ್ ಏನು? ವೇಲೆನ್ಸಿ ಮಸ್ಟ್ ಬಿ ಬ್ಯಾಲೆನ್ಸ್ಡ್ ಆಗಿರಬೇಕು, ಅಂದರೆ ನ್ಯೂಟ್ರಲ್ ಆಗಿರಬೇಕು. ಚಾರ್ಜಸ್ಸು ಇದಕ್ಕೆ ಕ್ಯಾಟಯನ್ಗೆ ಎಷ್ಟಿರುತ್ತೆ, ಆನಯನ್ಗೂ ಅಷ್ಟೇ ಇರಬೇಕು ಅಂತ ಕಲ್ತ್ಕೊಂಡು. ಆಮೇಲೆ ಕಾಂಪೌಂಡ್ ನೇಮಿಂಗ್ ಮಾಡಬೇಕಾದ್ರೆ ಮೆಟಲ್ಸು ನಾನ್ ಮೆಟಲ್ಸ್ ಎರಡೂ ಇತ್ತು ಅಂದರೆ ಅವಾಗ ಫಸ್ಟ್ ಮೆಟಲ್ ನೇಮ್ ಬರೀಬೇಕು, ಆಮೇಲೆ ನಾನ್ ಮೆಟಲ್ ನೇಮ್ ಬರೀಬೇಕು ಅಂತ ಸೆಕೆಂಡ್ ಪಾಯಿಂಟ್ಸ್ ಕಲ್ತ್ಕೊಂಡು ಅಲ್ವಾ? ನೆಕ್ಸ್ಟ್ ಆಮೇಲೆ ಇನ್ನೇನು? ಪಾಲಿ ಅಟಾಮಿಕ್ ಆಟಮ್ಸ್ ಬರೀಬೇಕಾದ್ರೆ ಎಷ್ಟು ಆಟಮ್ಸ್ ಪ್ರೆಸೆಂಟ್ ಇರುತ್ತೆ ಅದಕ್ಕೆ ಬ್ರಾಕೆಟ್ ಬರೆದುಬಿಟ್ಟು ಲಾಸ್ಟ್ನಲ್ಲಿ ಬರೀಬೇಕು. ಎಕ್ಸಾಂಪಲ್ ಯಾವುದು? ಮೆಗ್ನೀಷಿಯಂ ಹೈಡ್ರಾಕ್ಸೈಡು. ಇವೆಲ್ಲ ಬರೆಯೋದನ್ನ ಕಲ್ತ್ಕೊಂಡು. ಕರೆಕ್ಟಾ ಅಲ್ವಾ? ಆಮೇಲೆ ಮತ್ತೆ ಇನ್ನೇನು ಕಲ್ತ್ಕೊಂಡು? ಫಾರ್ಮುಲಾ ಆಫ್ ಸ್ಯಾಂಪಲ್ ಕಂಪೌಂಡ್ಸ್ ಎಕ್ಸಾಂಪಲ್ ಕಲ್ತ್ಕೊಂಡು. ಹೇಗೆ HCl ಇವನ್ನೆಲ್ಲ ಹೇಗೆ ಬರೆಯೋದು ಅಂತ ಅಲ್ವಾ? ಈ ರೀತಿ ಕಲ್ತ್ಕೊಂಡು. ಆಮೇಲೆ ಕ್ವಶನ್ಸ್ ಸಾಲ್ವ್ ಮಾಡೋದು. ಕ್ವಶನ್ಸ್ ಸೋಡಿಯಂ ಹೈಡ್ರಾಕ್ಸೈಡ್ ಏನೇನು ಮಾಡೋದು ಅಂತ. ಆಮೇಲೆ ವಾಟ್ ಈಸ್ ಮಾಲಿಕ್ಯುಲರ್ ಮಾಸ್? ಮಾಲಿಕ್ಯುಲರ್ ಮಾಸ್ ಹೇಗೆ ಅಟಾಮಿಕ್ ಮಾಸ್ನ ನಾವು ರೆಪ್ರೆಸೆಂಟ್ ಮಾಡ್ತಿದ್ದೋ ಅದೇ ರೀತಿ ಮಾಲಿಕ್ಯುಲರ್ ಮಾಸ್ನ ನಾವು ರೆಪ್ರೆಸೆಂಟ್ ಮಾಡ್ತೀವಿ ಅಂತ ಕಲ್ತ್ಕೊಂಡು. ವಾಟ್ ಈಸ್ ಮಾಲಿಕ್ಯುಲರ್ ಮಾಸ್ ಮೀನ್ಸ್ ಮಾಲಿಕ್ಯುಲರ್ ಮಾಸ್ ಇಸ್ ನಥಿಂಗ್ ಬಟ್ ಸಮ್ ಆಫ್ ದ ಅಟಾಮಿಕ್ ಮಾಸಸ್ ಆಫ್ ಎನ್ ಎಲಿಮೆಂಟ್. ಸಮ್ ಆಫ್ ದ ಅಟಾಮಿಕ್ ಮಾಸಸ್, ಎಷ್ಟು ಮಾಲಿಕ್ಯೂಲಲ್ಲಿ ಎಷ್ಟು ಅಟಾಮಿಕ್ ಮಾಸ್ ಇರುತ್ತೆ ಅದನ್ನ ಸಮ್ ಮಾಡೋದನ್ನೇ ಮಾಲಿಕ್ಯುಲರ್ ಮಾಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಯಾವುದು? ವಾಟರ್ ತಗೊಂಡು ಹೇಗೆ ಅದ್ರದ್ದು ಅಟಾಮಿಕ್ ವಾಟರಲ್ಲಿ ಎಷ್ಟಿದೆ? H2O ಇತ್ತು ಅಲ್ವಾ? ಹೈಡ್ರೋಜನ್ ಎಷ್ಟಿತ್ತು? 1 × 2 ಮಾಲಿಕ್ಯೂಲ್, 2 ಮಾಲಿಕ್ಯೂಲ್ಸ್ ಆಫ್ ಹೈಡ್ರೋಜನ್. ಅಟಾಮಿಕ್ ಮಾಸ್ ಆಫ್ ಹೈಡ್ರೋಜನ್ 1. ಅದೇ ರೀತಿ ಆಕ್ಸಿಜನ್ಗೆ 16, ಟೋಟಲ್ 18U ಬರುತ್ತೆ. ಆ ರೀತಿ ಕಲ್ತ್ಕೊಂಡು. ಆಮೇಲೆ ಫಾರ್ಮುಲಾ ಮಾಸ್ ಕಲ್ತ್ಕೊಂಡು. ಫಾರ್ಮುಲಾ ಯೂನಿಟ್ ಮಾಸ್ ನಥಿಂಗ್ ಬಟ್ ಫಾರ್ಮುಲಾದರೆ ಇರೋ ಮಾಸ್ನೇ. ಏನು ಡಿಫ್ರೆಂಟ್ ಅದಕ್ಕೂ ಇದಕ್ಕೂ? ಅದರಲ್ಲಿ ನೇಮ್ ಇರ್ತಾಯಿತ್ತು, ಇದರಲ್ಲಿ ಬರೀ ಫಾರ್ಮುಲಾ ಇರುತ್ತೆ. ಎರಡು ಒಂದೇ ಅಂತ ತಿಳ್ಕೊಂಡು. ಆಮೇಲೆ ಎಕ್ಸಾಂಪಲ್ ಯಾವ್ದಾವುದು ಕ್ವಶನ್ಸ್ ಏನು ಕ್ಲಿಯರ್ ಮಾಡೋದು ಅಂತ ತಿಳ್ಕೊಂಡು ಅಲ್ವಾ? ಇಲ್ಲಿಗೆ ಈ ಮಾಲಿಕ್ಯೂಲ್ಸ್ ಮತ್ತು ಆಟಮ್ಸ್ ಮತ್ತು ಮಾಲಿಕ್ಯೂಲ್ಸ್ ಚಾಪ್ಟರ್ 3 ಓವರ್ ಆಲ್ ಕಂಪ್ಲೀಟ್ ಆಗಿದೆ. ಎನಿ ಡೌಟ್ಸ್? ಈ ಚಾಪ್ಟರಲ್ಲಿ ಏನೇ ಡೌಟ್ ಇದ್ರು ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ನಿಮಗೋಸ್ಕರನೇ ಸ್ಪೆಷಲ್ ಯಾರು ಡೌಟ್ ಕೇಳ್ತಾರೆ ಅವ್ರಿಗೋಸ್ಕರ ಒಂದು ಸ್ಪೆಷಲ್ ಶಾರ್ಟ್ ಮಾಡಿ ನಾನು ಚಾನಲಲ್ಲಿ ಹೇಳ್ತೀನಿ. ಮತ್ತೆ ನೆಕ್ಸ್ಟ್ ಚಾಪ್ಟರ್ ಯಾವಾಗ NCERT ಲೈನ್ ಬೈ ಲೈನ್ ಓದೋಣ. ನೆಕ್ಸ್ಟ್ ಚಾಪ್ಟರ್ ಇದೆ ನೋಡಿ, ಆಟಮ್ಸ್ ಮತ್ತೆ ಮಾಲಿಕ್ಯೂಲ್ಸ್. ಅಲ್ಲಿ ಮಧ್ಯ ಬರ್ತಿತ್ತಲ್ವಾ? ವೇಲೆನ್ಸಿ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಳ್ಳೋಣ. ಅದ್ರ ಬಗ್ಗೆ ಕಂಪ್ಲೀಟಾಗಿ ನೆಕ್ಸ್ಟ್ ಚಾಪ್ಟರಲ್ಲಿ ತಿಳ್ಕೊಳ್ಳೋಣ. ಡಾಲ್ಟನ್ಸ್ ಥಿಯರಿನ ಇನ್ನೂ ನೀಟಾಗಿ ಕಲ್ತ್ಕೊಳ್ಳೋಣ. ಯಾಕೆ ಅದು ಡಾಲ್ಟನ್ ಥಿಯರಿ ಫೇಲ್ ಆಯಿತು? ಬೇರೆ ಯಾವ್ಯಾವ ಥಿಯರಿ ಬರುತ್ತೆ? ಆಟಮ್ಸು ಹಾಗಾದರೆ
ಆಟಮ್ಸೇ ಇಂಡಿವಿಜುವಲ್ ಪಾರ್ಟಿಕಲ್ಲ, ಆಟಮ್ಸ್ನ ಪಾರ್ಟಿಕಲ್ನ ಡಿವೈಡ್ ಮಾಡೋಕ್ಕಾಗಲ್ವಾ, ಆಟಮ್ಸೇ ಲಾಸ್ಟಾ ಅಂತ ನೆಕ್ಸ್ಟ್ ಸ್ಟಾರ್ಟಲ್ಲಿ ಯಾಕೆ ಡಾಲ್ಟನ್ಸ್ ಥಿಯರಿ ಫೇಲ್ ಆಯಿತು, ಅಟಾಮಿಕ್ ಮಾಸ್ನ ಎಕ್ಸ್ಪ್ಲೇನ್ ಮಾಡೋಕ್ಕೆ ಯಾಕೆ ಆಗಿಲ್ಲ, ಅದ್ರ ಒಳಗೆ ಏನೇನಿತ್ತು, ಆಟಮ್ಸ್ ಒಳಗೆ ಆಟಮ್ಸೇ ಲಾಸ್ಟ್ ಪಾರ್ಟಿಕಲ್ ಇಲ್ಲ ಆಟಮ್ಸ್ನ ಇನ್ನೂ ಡಿವಿಸಬಲ್ ಮಾಡ್ಬೋದಾ ಅಂತ ನೆಕ್ಸ್ಟ್ ಸೆಷನ್ ಯಾವ ಸೈಂಟಿಸ್ಟ್ ಬಂದರು, ಆಟಮ್ನ ಹೇಗೆ ಡಿವಿಷನ್ ಮಾಡಿದ್ರು ಅಂತ ನೆಕ್ಸ್ಟ್ ಚಾಪ್ಟರ್ ಫುಲ್ ಕಂಪ್ಲೀಟಾಗಿ ತಿಳ್ಕೊಳ್ಳೋಣ. ಓಕೆನಾ? ನೆಕ್ಸ್ಟ್ ಚಾಪ್ಟರ್ NCERT ಲೈನ್ ಬೈ ಲೈನ್ ಯಾವಾಗ ಮಾಡ್ತೀರಾ ಸರ್, ಅದೇನಾದರೂ ಕ್ವಶನ್ ಇದ್ದರೆ ನೆಕ್ಸ್ಟ್ ವೀಕು ಅಥವಾ ಅದ್ರ ನೆಕ್ಸ್ಟ್ ವೀಕಲ್ಲಿ ನಾನು NCERT ಲೈನ್ ಬೈ ಲೈನ್ ನೆಕ್ಸ್ಟ್ ಚಾಪ್ಟರ್ದು ಮಾಡ್ಕೊಡ್ತೀನಿ. ಓಕೆನಾ? ಓಕೆ, ಅಲ್ಲಿ ತನಕ ನಗ್ನಾಗ್ತಾ ಇರಿ, ಹ್ಯಾಪಿ ಆಗಿರಿ ಮೈ ಡಿಯರ್ ಎಲೆಕ್ಟ್ರಾನ್ಸ್. ಏನೇ ಡೌಟ್ ಇದ್ರು ನಾನು ನಿಮ್ಮ ಸುಹಾಸ್ ಸರ್ ಇದ್ದೀನಿ, ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮೈ ಡಿಯರ್ ಎಲೆಕ್ಟ್ರಾನ್ಸ್, ನಾನು ನಿಮಗೆ ಕ್ಲಿಯರ್ ಮಾಡ್ಕೊಡ್ತೀನಿ. ತಲೆನೇ ಕೆಡಿಸ್ಕೋಬೇಡಿ, ಯಾವುದೇ ಪ್ರಾಬ್ಲಮ್ ಬರಲಿ ಏನೇ ಬರಲಿ, ನಿಮ್ಗೆ ಏನೇ ಪ್ರಾಬ್ಲಮ್ ಆಗಲಿ ನಾನಿದ್ದೀನಿ ನಿಮ್ಮ ಸುಹಾಸ್ ಸರ್. ಓಕೆನಾ? ಅಲ್ಲಿ ತನಕ ನೆಕ್ಸ್ಟ್ ಸೆಷನಲ್ಲಿ ಸಿಗೋಣ. ನೆಕ್ಸ್ಟ್ ಸೆಷನಲ್ಲಿ ಯಾವುದ್ರ ಬಗ್ಗೆ ಡಿಸ್ಕಷನ್ ಮಾಡ್ತೀನಿ ಅಂದರೆ ನೆಕ್ಸ್ಟ್ ಸೆಷನ್ ಅಂದರೆ ಏನು ಗೊತ್ತಾ, ನಮ್ಮ ಚಾನಲಲ್ಲಿ ಪ್ಲೇ ಲಿಸ್ಟ್ ಇದೆ ನೋಡಿ, ಪ್ಲೇ ಲಿಸ್ಟಲ್ಲಿ ನಾನು ಸಪ್ರೇಟಾಗೆ ಮಾಡಿರ್ತೀನಿ ಕಾನ್ಸೆಪ್ಟ್ ಓವರ್ಲ್ಯಾಪಿಂಗ್ ಅಂದರೆ ಕ್ಲಾಸ್ 9 ಫುಲ್ಲು ಪಾರ್ಟ್ ಇರೋದನ್ನ ಫುಲ್ ಚಾಪ್ಟರ್ ಅಂತ ಸಪ್ರೇಟ್ ಮಾಡಿರ್ತೀನಿ. ಫುಲ್ ಚಾಪ್ಟರ್ ಅಂದರೆ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅಂದರೆ ಅವು 1.5 ಅವರ್ ಕಂಟಿನ್ಯೂ ಇರುತ್ತೆ. ಮತ್ತು ಈ ಪಾರ್ಟಿಕಲ್ ಅಂದರೆ ಸ್ವಲ್ಪ ಇರುತ್ತೆ ನೋಡಿ, ಒಂದೊಂದೇ ಕಾನ್ಸೆಪ್ಟ್. ಈಗ ಏನು ಮಾಡ್ತೀನಿ ಅಂದರೆ ಫಸ್ಟ್ ಪಾರ್ಟಿಕ್ ಯಾವ್ದು ಮಾಡಿದೆ, ಅಟಾಮಿಕ್ ಮಾಸ್ ಯಾವುದಾದ್ರು ಇಂಪಾರ್ಟೆಂಟ್ ಕಷ್ಟ ಇರುತ್ತೆ ನೋಡಿ, ನಾನು ಅದೇ ಒಂದೇ ಕಾನ್ಸೆಪ್ಟ್ನ ½ ಅನ್ ಅವರು ನೀಟಾಗಿ ಹೇಳ್ಕೊಡ್ತೀನಿ. ಅದನ್ನ ಒಂದು ಸೀರೀಸಲ್ಲಿದೆ, ನೀವು ಚಾನಲ್ನ ನೋಡಬೇಕಾದ್ರೆ ಅಲ್ಲಿ ನೀಟಾಗಿ ನೋಡ್ಕೊಳ್ಳಿ, ಫುಲ್ ಚಾಪ್ಟರ್ ಇದೆಯಾ, ಫುಲ್ ಕಾನ್ಸೆಪ್ಟ್ ಇದೆಯಾ. ಮತ್ತು ಇದನ್ನ ಏನಂತ ಹಾಕ್ಸ್ತೀನಿ ಗೊತ್ತಾ, ಕ್ಲಾಸ್ 9 NCERT ಲೈನ್ ಬೈ ಲೈನ್ ಸುಹಾಸ್ ಸರ್. ಓಕೆನಾ? ಕ್ಲಾಸ್ 9 ಆಟಮ್ಸ್ ಆ್ಯಂಡ್ ಮಾಲಿಕ್ಯೂಲ್ಸ್ NCERT ಲೈನ್ ಬೈ ಲೈನ್ ಕ್ಲಾಸ್ 9 ಸುಹಾಸ್ ಸರ್. ಮತ್ತು ಇನ್ನು PYQsನ ಕ್ಲಾಸ್ 9 ಸುಹಾಸ್ ಸರ್, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಆಟಮ್ಸ್ ಆ್ಯಂಡ್ ಮಾಲಿಕ್ಯೂಲ್ಸ್, ಈ ರೀತಿ 4 ಪ್ಲೇ ಲಿಸ್ಟ್ ಮಾಡಿ ಅಪ್ಲೋಡ್ ಮಾಡಿರ್ತೀನಿ. ಓಕೆನಾ? ಎನಿ ಡೌಟ್ ಎನಿ ಟೈಮ್ ಯಾವಾಗ ಇರಲಿ ನಾನು ನಿಮ್ಮ ಸುಹಾಸ್ ಸರ್ ನಿಮ್ಗೆ ಯಾವಾಗ ಕೊನೆ ತನಕ ಜೊತೆಯಲ್ಲಿ ಇರ್ತೀನಿ. ಅರ್ಥ ಆಯ್ತಾ? ಈ ಕ್ವಶನ್ಸ್ ಎಲ್ಲ ಏನೇ ಕ್ವಶನ್ಸು, ಎಕ್ಸಾಮ್ಗೆ ಯಾವುದೇ ರೀತಿ ಕ್ವಶನ್ಸ್ ಬರಲಿ ಏನೇ ಬರಲಿ ತಲೆನೇ ಕೆಡಿಸ್ಕೋಬೇಡಿ, ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ಇನ್ನೊಂದು ಇಂಪಾರ್ಟೆಂಟು, ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ, ಪ್ಲೀಸ್ ನಮ್ಮ ನೋಟ್ಸ್ ಎಲ್ಲ ಅಪ್ಲೋಡ್ ಮಾಡೋದಲ್ಲೇ ಪ್ಲೀಸ್ ಜಾಯ್ನ್ ಆಗಿ. ಓಕೆನಾ? ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗೋದು ಮಾತ್ರ ಮರಿಬೇಡಿ, ಯಾಕಂದರೆ ಇಂಪಾರ್ಟೆಂಟ್ ನೋಟ್ಸು, ಇಂಪಾರ್ಟೆಂಟ್ ಕ್ವಶನ್ಸು ಪ್ರತಿಯೊಂದು ಬರೋದೆಲ್ಲ ಟೆಲಿಗ್ರಾಮ್ ಚಾನಲಲ್ಲೇ. ಓಕೆನಾ ಮೈ ಡಿಯರ್ ಎಲೆಕ್ಟ್ರಾನ್ಸ್? ನೆಕ್ಸ್ಟ್ ಸೆಷನಲ್ಲಿ NCERT ಲೈನ್ ಬೈ ಲೈನ್ಸ್ ಆಟಮ್ಸ್ ಮತ್ತು ಮಾಲಿಕ್ಯೂಲ್ಸ್ ನೆಕ್ಸ್ಟ್ ಚಾಪ್ಟರ್ ಡಿಸ್ಕಷನ್ ಮಾಡೋಣ. ಓಕೆನಾ? ಅಲ್ಲಿ ತನಕ ನಗ್ನಾಗ್ತಾ ಹ್ಯಾಪಿಯಾಗಿರಿ, ಚಿಂದಿ ಥರ ಇರಿ. ನಾನು ನಿಮ್ಮ ಸುಹಾಸ್ ಸರ್ ಹ್ಯಾಪಿಯಾಗಿರ್ತೀನಿ, ನೀವು ನಮ್ಮ ಸ್ಟೂಡೆಂಟ್ಸು, ನನ್ನ ಪ್ರೀತಿಯ ಎಲೆಕ್ಟ್ರಾನ್ಸ್ ನೀವು ಹ್ಯಾಪಿಯಾಗಿರಿ. ನೆಕ್ಸ್ಟ್ ಸೆಷನಲ್ಲಿ ಸಿಗೋಣ. ಬಾಯ್.